ಸರ್ವಶಕ್ತನಾದ ದೇವರೇ, ಈ ವರ್ಷದ ಆರಂಭದಿಂದ 3 ತಿಂಗಳುಗಳ ಕಾಲ ನಮ್ಮನ್ನು ನಡೆಸಿಕೊಂಡು ಬಂದಿದ್ದೀರಾ ದೇವರೇ. ನಿಮ್ಮ ಅಂಗೈಯಲ್ಲಿ ನಮ್ಮನ್ನು ಇಟ್ಟುಕೊಂಡು ಕಾದು ನಡೆಸಿದ್ದೀರಾ ದೇವರೇ. ಈ ವರ್ಷದ ಆರಂಭದಲ್ಲಿದ್ದಂಥ ಎಷ್ಟೋ ಜನರು ಇವತ್ತು ಇಲ್ಲ ದೇವರೇ. ದೇವರಾಗಿರುವ ಕರ್ತನು ನೀವು ತಾನೇ ನಮಗೆ ಎಲ್ಲವನ್ನು ಕೊಟ್ಟು ಆಶೀರ್ವಾದವನ್ನು ಕೊಟ್ಟು ಅವಶ್ಯಕತೆಗಳನ್ನು ಸಂಧಿಸಿ ನಮ್ಮನ್ನು ಸಂತೈಸಿ ನಡೆಸಿಕೊಂಡು ಬಂದಿದ್ದೀರಾ ದೇವರೇ. ದೇವರೇ, ಈ 3 ತಿಂಗಳುಗಳ ಕಾಲ ನಮ್ಮ ಆತ್ಮಕ್ಕೆ ಬೇಕಾದಂಥ ಆಹಾರವನ್ನು ಕೊಟ್ಟು ನೀವು ನಮ್ಮನ್ನು ಪೋಷಿಸಿದ್ದೀರಾ. ನಾವು ತೃಪ್ತಿಯಾಗುವುದಕ್ಕೆ ದೇವರಾಗಿರುವ ಕರ್ತನು ತಾನೇ ನೂತನವಾದಂಥ ಮನ್ನದಿಂದ ನಮ್ಮನ್ನು ತುಂಬಿಸಿರಿ ದೇವರೇ. ದೇವರೇ, ಬಂದಂಥ ಪ್ರತಿಯೊಬ್ಬರೊಂದಿಗೂ ನಿಮ್ಮ ಹಸ್ತ ಜೊತೆಗಿರಲಿ ದೇವರೇ. ಈ ತಿಂಗಳು ನೀವು ಅವರಿಗೆ ಬೇಕಾದಂಥ ಎಲ್ಲ ಲೌಕಿಕವಾದ ಆತ್ಮಿಕವಾದ ಆಶೀರ್ವಾದಗಳನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಕೃಪೆ ನೀಡಿರಿ ಅಪ್ಪ. ಸತ್ಯವೇದ ಓದುವಾಗ ಮಹತ್ವವುಳ್ಳ ಕಾರ್ಯಗಳು ಪ್ರಕಟವಾಗಲಿ, ಪ್ರಾರ್ಥಿಸುವಾಗ ದರ್ಶನಗಳು ಪ್ರಕಟವಾಗಲಿ. ದೇವರು ಮಹತ್ವವುಳ್ಳ ಕಾರ್ಯಗಳನ್ನು ನಿಮ್ಮ ಮಕ್ಕಳಿಗೆ ಪ್ರಕಟಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ದೇವರೇ. ಹಿರಿಯರು ಕನಸುಗಳನ್ನು ಕಾಣುತ್ತಾರೆ ಎಂಬುದಾಗಿ ಹೇಳಿದ್ದೀರಲ್ಲ ದೇವರೇ, ಯೌವನಸ್ಥರು ಪ್ರವಾದಿಸುತ್ತಾರೆ ಎಂಬುದಾಗಿ ಹೇಳಿದ್ದೀರಾ. ನಮ್ಮ ಸಭೆ ಆ ರೀತಿಯಾದ ಆತ್ಮಿಕವಾದ ಬೆಳವಣಿಗೆಯಲ್ಲಿ ಬೆಳೆಯುವುದಕ್ಕೆ ದೇವರೇ ಕೃಪೆ ನೀಡಿರಿ. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ನಿಮ್ಮಿಂದ ನಡೆಸಲ್ಪಡುವವರಾಗಿರಲಿ, ಕರ್ತನಿಂದ ಬೆಳೆಸಲ್ಪಡುವವರಾಗಿರಲಿ. ನಮ್ಮ ಮಕ್ಕಳು ಎಣ್ಣೆ ಮರದ ಸಸಿಗಳಾಗಿ ಮಾರ್ಪಡಲಿ. ನಮ್ಮ ಹಿರಿಯರು ಫಲ ಕೊಡುವವರಾಗಿದ್ದು ಪುಷ್ಟಿಯುಳ್ಳವರಾಗಿ ಇರಲಿ ಅಪ್ಪ. ದೇವರೇ, ನಮ್ಮ ಸಭೆ ಪೂರ್ಣವಾಗಿ ಕರ್ತನ ಕರದಲ್ಲಿ ಇರಲಿ. ನಮ್ಮ ಸಭೆಗೆ ವಿರುದ್ಧವಾಗಿ ಕಲ್ಪಿಸುವಂತ ಎಲ್ಲ ಆಯುಧಗಳು ಕೂಡ ಫಲಿಸದೆ ಹೋಗಲಿ ಎಂಬುದಾಗಿ ನಾವು ಆಜ್ಞಾಪಿಸುತ್ತೇವೆ. ಕರ್ತನ ಕರವು ನಮ್ಮ ಜೊತೆಗಿದ್ದು ಮುಂಬಲವಾಗಿ ಹಿಂಬಲವಾಗಿ ನಮ್ಮೊಂದಿಗಿದ್ದು ನೀವು ನಮ್ಮನ್ನು ನಡೆಸಬೇಕೆಂದು ಪ್ರಾರ್ಥಿಸುತ್ತೇವೆ ಅಪ್ಪ. ಕರ್ತನೆ, ಹತೋಟಿಗೆ ತೆಗೆದುಕೊಳ್ಳಿ. ನಿಮ್ಮ ಮಹಿಮೆಯುಳ್ಳ ಕರದ ಕೆಳಗೆ ಒಪ್ಪಿಸಿಕೊಡುತ್ತೇವೆ. ನೀವು ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಸಂಧಿಸಿರಿ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಕೀರ್ತನೆಗಳು 29ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದೋಣ. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ನಾನು ಸತ್ಯವೇದದಲ್ಲಿ ಕೆಲವು ಕಾರ್ಯಗಳನ್ನು ಧ್ಯಾನಿಸುತ್ತಿರುವಾಗ ಕರ್ತನು ಆಶೀರ್ವದಿಸುತ್ತಾರೆ. ಆದರೆ ಆಶೀರ್ವಾದದಲ್ಲೇ ದೊಡ್ಡ ಆಶೀರ್ವಾದ ಯಾವುದೆಂದರೆ ಸಮಾಧಾನ. ಯಾವುದೇ ಆಶೀರ್ವಾದವು ಸಮಾಧಾನ ಇಲ್ಲದೆ ಇದ್ದರೆ ಅದು ಆಶೀರ್ವಾದವಾಗಿ ಇರುವುದಿಲ್ಲ. ಒಂದು ಶರೀರದಲ್ಲಿ ನಮಗೆ ಎಲ್ಲ ಇದ್ದು ಒಂದು ಚಿಕ್ಕ ನೋವಿದ್ದರೂ ಸಾಕು, ಆ ನೋವೇ ನಮಗೆ ದೊಡ್ಡದಾಗಿ ಕಾಣಿಸುತ್ತದೆ ಬಿಟ್ಟರೆ ಸುತ್ತಲಿರುವಂಥ ಯಾವುದು ಕೂಡ ದೊಡ್ಡದಾಗಿ ಕಾಣಿಸುವುದಿಲ್ಲ. ಹಾಗಾದರೆ ಆಶೀರ್ವಾದ ಎನ್ನುವಂಥದ್ದು ಯಾವುದರ ಅಡಿಪಾಯದಲ್ಲಿ ಇದೆ ಎಂದರೆ ಕರ್ತನು ನಮಗೆ ಸಮಾಧಾನ ಕೊಡುವುದರಲ್ಲಿಯೇ ಆಶೀರ್ವಾದವೂ ಇದೆ. ಮನೆ ಇರಬಹುದು, ಕಾರಿರಬಹುದು, ಎಲ್ಲ ಇರಬಹುದು, ಆದರೆ ಸಮಾಧಾನ ಇಲ್ಲದೆ ಇದ್ದರೆ ಯಾವ ಪ್ರಯೋಜನವೂ ಇಲ್ಲ. ಕೆಲವು ಸಮಯದಲ್ಲಿ ನಾವು ಯುಕ್ರೇನ್ ಕುರಿತಾಗಿ ನೋಡುತ್ತೇವೆ. ಅಷ್ಟೊಂದು ಬಲ ಇದೆ ಅವರಿಗೆ. ಆ ದೇಶವನ್ನು ಹೇಗಾದರೂ ವಶಪಡಿಸಿಕೊಳ್ಳಬೇಕೆಂದು ಎಲ್ಲಾ ದೇಶವು ಪ್ರಯತ್ನ ಮಾಡುತ್ತಾ ಇದೆ. ಅಮೆರಿಕ ಕೂಡ ನಿನ್ನೆ ಪ್ರಯತ್ನ ಮಾಡಿ ಸೋತು ಹೋಗಿ ಆ ಅಧ್ಯಕ್ಷರು ಹೋದರಂತೆ. ಯಾಕಂದ್ರೆ ಉಕ್ರೇನಲ್ಲಿ ಅಷ್ಟೊಂದು ಖನಿಜಗಳು ಇದೆಯಂತೆ, ಯಾವ ದೇಶದಲ್ಲಿ ಇಲ್ಲದೇ ಇರುವಷ್ಟರ ಮಟ್ಟಿಗೆ ಇದೆಯಂತೆ. ದೇಶದಲ್ಲಿ ಅಷ್ಟೊಂದು ಆಶೀರ್ವಾದ ಇದೆ, ಆದರೆ ಏನಿಲ್ಲ, ಸಮಾಧಾನ ಇಲ್ಲ. ಹಾಗಾದ್ರೆ ಸಮಾಧಾನ ಎನ್ನುವಂಥದ್ದು ನಮ್ಮ ಹತ್ರ ಏನಿದೆ ಎನ್ನುವಂಥದ್ದರ ಅಡಿಪಾಯದಲ್ಲಿ ಇರುವಂಥದ್ದಲ್ಲ, ದೇವರು ನಮಗೆ ಏನನ್ನು ಕೊಟ್ಟಿದ್ದಾರೆ ಎನ್ನುವಂಥ ಅಡಿಪಾಯದಲ್ಲಿದೆ. ಅದರಲ್ಲಿ ದೊಡ್ಡ ಆಶೀರ್ವಾದವು ಯಾವುದೆಂದರೆ ದೇವರು ಕೊಡುವಂತಹ ಸಮಾಧಾನ. ಇಸಾಕನು ತೋಡುವಂತಹ ಬಾವಿಯ ಕುರಿತಾಗಿ ನಾವು ನೋಡುತ್ತೇವೆ. ಆದಿಕಾಂಡ 26ನೇ ಅಧ್ಯಾಯಕ್ಕೆ ನೀವು ನಿಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳಿರಿ. ಇದರಿಂದಲೇ ನಾವು ನೋಡಲಿದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ 4 ಬಾವಿಗಳ ಕುರಿತಾಗಿ ಹೇಳಲ್ಪಟ್ಟಿದೆ. ಸಾಮಾನ್ಯವಾಗಿ ನೀವು 3 ಬಾವಿಗಳ ಕುರಿತಾಗಿ ಕೇಳಲ್ಪಟ್ಟಿರುತ್ತೀರಾ, ಆದರೆ ಅಲ್ಲಿ 4 ಬಾವಿಗಳ ಕುರಿತಾಗಿ ಇದೆ. ಆ ಒಂದೊಂದು ಬಾವಿಯ ಹಿಂದೆಯೂ ಕೂಡ ದೇವರ ಯೋಜನೆ ಇದೆ. ನಾವು ಯಾಕೆ ಈ ವಾಕ್ಯವನ್ನು ಶೀರ್ಷಿಕೆಯ ವಾಕ್ಯವಾಗಿ ತೆಗೆದುಕೊಂಡ್ವಿ ಎಂದರೆ ಅದು ನಿಮಗೆ ನಂತರ ಅರ್ಥವಾಗುತ್ತದೆ. ಈಸಾಕನು, ನಾವು ಯಾವಾಗಲೂ ಅಂದುಕೊಳ್ಳುತ್ತೇವೆ ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ. ಇಂದು ಅನೇಕರು ಏನು ಹೇಳುತ್ತಾರೆ ಅಂದರೆ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದಗಳೆಲ್ಲವೂ ನನಗೂ ಬರಲಿ ಎಂಬುದಾಗಿ ಹೇಳುತ್ತಾರೆ. ಅಬ್ರಹಾಮನ ಯಾವ ಆಶೀರ್ವಾದವು ಅವರಿಗೆ ಬಂತು ಎನ್ನುವಂಥದ್ದೇ ಬಹಳ ಮುಖ್ಯವಾದದ್ದು. ಅದು ಅನ್ಯ ಜನರಿಗೆ. ಗಲಾತ್ಯದಲ್ಲಿ ಬರೆಯುವಾಗ ಅಬ್ರಹಾಮನ ಆಶೀರ್ವಾದವು ಯೇಸು ಕ್ರಿಸ್ತನ ಮೂಲಕವಾಗಿ ಅನ್ಯ ಜನರಿಗೆ ಉಂಟಾಗುವಂತೆ, ನಮಗೆ ಉಂಟಾಗುವಂತೆ ಎಂಬುದಾಗಿ ಇದೆ. ಹಾಗಾದರೆ ಯಾವ ಆಶೀರ್ವಾದದ ಕುರಿತಾಗಿ ಅವರು ಹೇಳಿದರು ಎಂಬುದಾಗಿಯೇ ನಾವು ಮುಖ್ಯವಾಗಿ ಇಂದು ನೋಡಲಿದ್ದೇವೆ. ಅದರಲ್ಲಿ ನಾವು ಏನೆಂಬುದಾಗಿ ಕೇಳುತ್ತೇವೆಂದರೆ ಅಬ್ರಹಾಮನು ಬಹು ಶ್ರೀಮಂತನಾಗಿ ಇದ್ದ, ಆನಂತರ ಅವನ ಆಸ್ತಿ ಸ್ಥಳ ಹಿಡಿಯಲಾರದಷ್ಟು ಇತ್ತು. ಆದ್ದರಿಂದ ದೇವರೇ ನನಗೆ ಆ ರೀತಿ ಕೊಡಿಯಪ್ಪ. ಆನಂತರ ಅವನು ಕಾಲಿಟ್ಟಂತಹ ದೇಶವನ್ನು ದೇವರು ಕೊಟ್ಟರು. ಅದೇ ರೀತಿಯಾಗಿ ದೇವರು ಕೂಡ ನನಗೆ ಒಂದು ದೇಶವನ್ನು ಕೊಡುತ್ತಾರೆ ಎಂಬುದಾಗಿ, ಆ ರೀತಿಯಾಗಿ ನಾವು ಅಬ್ರಹಾಮನ ಆಶೀರ್ವಾದ ಎಂಬುದಾಗಿ ಕೇಳುತ್ತೇವೆ. ಆದರೆ ಅಬ್ರಹಾಮನ ಆಶೀರ್ವಾದವು ಈಸಾಕನಿಗೆ ಬರಲಿಲ್ಲ. ಯಾವ ಆಶೀರ್ವಾದ ಬರಲಿಲ್ಲ? ಲೋಕ ಪ್ರಕಾರವಾದ ಆಶೀರ್ವಾದವು ಬರಲಿಲ್ಲ. ಓದಿರಿ, ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದೋಣ. ಅವನ ತಂದೆಯಾದ ಅಬ್ರಹಾಮನ ಸೇವಕರು ಅಬ್ರಹಾಮನ ಕಾಲದಲ್ಲಿ ತೋಡಿದ್ದ ಬಾವಿಗಳನ್ನು ಫಿಲಿಷ್ಟಿಯರು ಮಣ್ಣು ಹಾಕಿ ಮುಚ್ಚಿದ್ದರು. ಆ ಬಾವಿ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವ ಪ್ರಕಾರ ಬುಗ್ಗೆ. ಅದರಿಂದ ನೀರು ಬರುತ್ತದೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಅದು ಒಂದು ಆಶೀರ್ವಾದ. ಯಾವ ಆಶೀರ್ವಾದ ಎಂಬುದಾಗಿ ಆತ್ಮಿಕವಾಗಿ ಹೇಳಬೇಕು ಅಂದರೆ ಅದು ಒಂದು ಸ್ಪಿರಿಚುವಲ್ ಬ್ಲೆಸ್ಸಿಂಗ್.
ಪರಿಶುದ್ಧಾತ್ಮನು ಉಕ್ಕುವ ಹೊರತೆಯಾಗಿದ್ದಾರೆ. ಜೀವ ನದಿಯೇ, ನಮ್ಮೆಲ್ಲರಿಗೂ ಹಾಡು ಗೊತ್ತು ಅಂದುಕೊಳ್ಳುತ್ತೇನೆ. ಜೀವ ನದಿಯೇ ಉಕ್ಕಿ ಉಕ್ಕಿ ಬಾ. ಪರಿಶುದ್ಧಾತ್ಮನ ಕುರಿತಾಗಿ ಆಡುವಂತ ಹಾಡು. ಅವರು ಜೀವ ನದಿಯಾಗಿದ್ದಾರೆ. ಮೊಣಕಾಲಿನವರೆಗೂ ಅಲ್ಲ, ಸೊಂಟದವರೆಗೂ ಅಲ್ಲ, ಈಜುವಷ್ಟು ದೂರ. ದೇವರಾತ್ಮನ ಏನು ಮಾಡುತ್ತಾರೆ? ಆ ರೀತಿಯಾಗಿ ತುಂಬಿಸುತ್ತಾರೆ ಎಂಬುದಾಗಿ ನಾವು ಅರಿತಿದ್ದೇವೆ. ಆದರೆ ದೇವರಾತ್ಮನ ನೀರು ಬರುವುದಕ್ಕೆ ಬುಗ್ಗೆಯೂ ಬೇಕು. ಅದೇ ಆ ಬುಗ್ಗೆ. ಈಗ ನಾವು ಇಷ್ಮಾಯೇಲನ ಮರಣಾವಸ್ಥೆಯಲ್ಲಿ ಬೇರ್ಷಬಾ ಎನ್ನುವಂಥ ಅರಣ್ಯದಲ್ಲಿ ಒಂದು ಬುಗ್ಗೆಯನ್ನು ಕಂಡಳೆಂಬುದಾಗಿ ನೋಡುತ್ತೇವೆ. ಆಕೆಯ ಕಣ್ಣುಗಳು ತೆರೆಯಲ್ಪಟ್ಟಿತ್ತು, ಬುಗ್ಗೆಯನ್ನು ಕಂಡಳೆಂಬುದಾಗಿ ನಾವು ನೋಡುತ್ತೇವೆ. ಬುಗ್ಗೆ ಎನ್ನುವಂಥದ್ದು ಲೋಕ ಪ್ರಕಾರವಾಗಿ ನೋಡಿದ್ರೆ ಶರೀರಕ್ಕೆ ನೀರು ಕೊಡುವಂಥದ್ದು. ಅದೇ ಸ್ಪಿರಿಚುವಲ್ ಆಗಿ ನೋಡುವುದಾದ್ರೆ ನಮ್ಮ ಆತ್ಮಕ್ಕೆ ನೀರು ಕೊಡುವಂಥದ್ದು, ದಾಹವನ್ನು ತೀರಿಸುವಂಥದ್ದು. ಆದ್ದರಿಂದಲೇ ಯೇಸು ಹೇಳುತ್ತಾರೆ, ದಾಹವುಳ್ಳವನು ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳುತ್ತಾರೆ. ಆ ನೀರು ಕೊಡುವಂಥದ್ದೇ ಬುಗ್ಗೆ. ಪರಿಶುದ್ಧಾತ್ಮನ ಅಭಿಷೇಕ, ನಡೆಸುವಿಕೆ, ಕರೆಯುವಿಕೆ ಅದರಲ್ಲಿ ಎಲ್ಲ ಇದೆ. ಆ ರೀತಿಯಾಗಿರುವಾಗ ವಾಕ್ಯವು ಹೇಳುತ್ತದೆ, ಅಬ್ರಹಾಮನ ಬಾವಿಗಳನ್ನು ಅವ್ರು ಏನ್ ಮಾಡಿದ್ರಂತೆ? ಮಣ್ಣು ಹಾಕಿ ಮುಚ್ಚಿದರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಆ ರೀತಿ ಲೋಕ ಪ್ರಕಾರವಾಗಿ ಫಸ್ಟ್ ಹೇಳುತ್ತೇನೆ, ಅಬ್ರಹಾಮನ ಆಶೀರ್ವಾದ ಯಾರಿಗೆ ಬರಲಿಲ್ಲ? ಇಸಾಕನಿಗೆ ಬರಲಿಲ್ಲ. ಅವರು ಮಣ್ಣು ಹಾಕಿ ಅದನ್ನು ಮುಚ್ಚುತ್ತಾರೆ. ಅನೇಕ ಸಮಯದಲ್ಲಿ ನಾವು ಎದುರು ನೋಡುವಂಥದ್ದೇನೆಂದರೆ, ಕೆಲವರು ಮಾತನಾಡುವಾಗ ಫ್ರೆಂಡ್ಸ್ ಎಲ್ಲರೂ ಕೂಡ ಹೇಳುತ್ತಾರೆ, ನಮ್ಮ ಅಪ್ಪ ನನಗೆ ಏನು ಇಟ್ಟು ಹೋಗಿಲ್ಲ ಅನ್ನುತ್ತಾರೆ. ಹೇಳುವಾಗಲೇ ನಮ್ಮ ಅಪ್ಪ ನನಗೇನು ಕೂಡ ಇಟ್ಟು ಹೋಗಿಲ್ಲ ಎಂದು ಹೇಳುತ್ತಾರೆ. ನಮ್ಮ ಅಪ್ಪ ನಡುಬೀದಿಯಲ್ಲಿ ಬಿಟ್ಟು ಹೋದರು. ನಮ್ಮ ಅಪ್ಪ ಯಾಕೆ ಬಿಟ್ಟು ಹೋಗಬೇಕೆಂಬುದಾಗಿ ನನಗೆ ನಂತರ ಅರ್ಥವಾಯಿತು. ಅವ್ರು ಯಾಕೆ ಬಿಟ್ಟು ಹೋಗಬೇಕು? ಅವರು ಇವರಿಗೆ ಬೆಳೆಯುವುದಕ್ಕೆ ಏನು ಬೇಕು? ಆಹಾರ ಬೇಕಾ, ಡ್ರೆಸ್ ಬೇಕಾ, ಫೀಸ್ ಬೇಕಾ, ಎಲ್ಲವನ್ನು ಕೊಟ್ಟು ಹೋಗಿದ್ದಾರೆ. ಅವರು ಇನ್ನೂ ಬಿಟ್ಟು ಹೋಗುವುದಕ್ಕೆ ಏನಿದೆ? ಈಗ ನೀವು ಈ ಸ್ಥಳದಲ್ಲಿ ನೋಡಿರಿ, ಅಬ್ರಹಾಮನ ಆಶೀರ್ವಾದ ಯಾರಿಗೆ ಬರಲಿಲ್ಲ? ಅಬ್ರಹಾಮನು ಬಿಟ್ಟೇ ಹೋದರು, ಆದರೆ ಬರಲಿಲ್ಲ. ಅದನ್ನು ಮುಚ್ಚಿ ಹಾಕಿದರು. ಈಗ ಈಸಾಕನ ಆಶೀರ್ವಾದ ಯಾಕೋಬನಿಗೆ ಬಂತ ಎಂಬುದಾಗಿ ನೋಡಿ, ಬರಲಿಲ್ಲ. ಅವನು ಬಿಟ್ಟು ಓಡಿ ಹೋಗುತ್ತಾನೆ. ಎಲ್ಲಿ ಓಡಿ ಹೋಗುತ್ತಾನೆ? ಸಿರಿಯಾ ದೇಶಕ್ಕೆ ಓಡಿ ಹೋಗುತ್ತಾನೆ. ಈಗ ಸರಿ, ಯಾಕೋಬನ ಆಶೀರ್ವಾದ ಯೋಸೇಫನಿಗೆ ಬಂತ ಎಂಬುದಾಗಿ ನೋಡಿ, ಬರಲಿಲ್ಲ. ಯೋಸೇಫನ ಐಗುಪ್ತಕ್ಕೆ ಓಡಿ ಹೋಗುತ್ತಾನೆ. ಹಾಗಾದ್ರೆ ಅನೇಕ ಸಾರಿ ನಾವು ಏನೇನು ಎದುರು ನೋಡುತ್ತೇವೆ? ನಮ್ಮ ತಂದೆ ಏನಾದರೂ ಮಾಡಿಟ್ಟು ಹೋಗಬೇಕಾಗಿತ್ತು, ಏನಾದರೂ ಬಿಟ್ಟು ಹೋಗಬೇಕಾಗಿತ್ತು, ಅದು ಅವರ ಕರ್ತವ್ಯ. ಅವರು ಯಾತಕ್ಕೆ ಉಪಯೋಗವಾದರು ಅಂದರೆ, ನಿಮ್ಮನ್ನು ಈ ಭೂಮಿಯಲ್ಲಿ ತಂದು ನೀವು ಕಾಲೂರಿ ನಿಲ್ಲುವ ತನಕ ನಿಮ್ಮ ಸುರಕ್ಷತೆಗಾಗಿ ದೇವರು ಕೊಟ್ಟಿರುವಂಥವರು ಯಾರು? ನಿಮ್ಮ ಹೆತ್ತವರು. ಅದು ಮಾತ್ರವಲ್ಲ, ಅವರ ಒಳಗೆ ಇರುವಂಥ ಆತ್ಮಿಕವಾದ ಆಶೀರ್ವಾದ ಎಂಬುದಾಗಿ ಒಂದಿದೆ. ಅದುವೇ ನಿಮ್ಮ ಮೇಲೆ ಬರುತ್ತದೆ. ಈಗ ಅಬ್ರಹಾಮನಿಗೆ ಒಂದು ಆಶೀರ್ವಾದವಿತ್ತು, ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರದ ಹಾಗೆ, ಆಮೇಲೆ ಸಮುದ್ರದ ಉಸುಬಿನ ಹಾಗೆ ಇರುತ್ತದೆ. ಆ ಎರಡು ಸಂತತಿ, ಒಂದು ಸ್ಪಿರಿಚುವಲ್, ಒಂದು ಪರಸಂಬಂಧದ್ದು, ಇನ್ನೊಂದು ಭೂ ಸಂಬಂಧವಾದದ್ದು. ಒಂದು ಧರ್ಮಶಾಸ್ತ್ರ, ಇನ್ನೊಂದು ಕೃಪೆಯ ಪ್ರಮಾಣ. ಪರಸಂಬಂಧದವರು ಆಕಾಶದ ನಕ್ಷತ್ರದ ಹಾಗೆ ಇರುತ್ತಾರೆ. ಆ ಎರಡು ಸಂತತಿಯನ್ನು ರೂಪಿಸುವುದಕ್ಕೆ ಅಬ್ರಹಾಮನು, ಅದರಲ್ಲಿ ಒಂದು ಇಸಾಕನು. ಆಕಾಶದ ಸಂತತಿಯನ್ನು ತರುವಂಥದ್ದು ಇಸಾಕನ ಕೆಲಸ. ಆದ್ದರಿಂದಲೇ ಯೇಸು 7 ನಕ್ಷತ್ರಗಳನ್ನು ತಮ್ಮ ಕೈಲಿ ಹಿಡಿದುಕೊಂಡವರೆಂಬುದಾಗಿ ಅವರ ಕುರಿತಾಗಿ ಇದೆ. ಸೊ ಈ ಆಶೀರ್ವಾದವೇ ಯಾರಿಗೆ ಬರುತ್ತದೆ? ಈಸಾಕನಿಗೆ ಬರುತ್ತದೆ. ಸಾಮಾನ್ಯವಾಗಿ ನಾವು ಏನನ್ನು ಎದುರು ನೋಡುತ್ತೇವೆ? ನಮ್ಮ ತಂದೆ ಲೋಕ ಪ್ರಕಾರವಾಗಿ ನಮಗೆ ಏನನ್ನು ಮಾಡಿಟ್ಟು ಹೋಗಿಲ್ಲ. ಸ್ವಲ್ಪ ಜನ ಅದರಲ್ಲೂ ಬೈಯುತ್ತಾರೆ, ನಮ್ಮಪ್ಪ ಏನು ಕೂಡ ಮಾಡಿಟ್ಟು ಹೋಗಿಲ್ಲ, ಅಷ್ಟೊಂದು ಮೋಸಕರವಾದ ವ್ಯಕ್ತಿಯವರು. ಅವರು ನಿಮ್ಮನ್ನು ತಂದು ನಿಮ್ಮನ್ನು ನೀವು ಒಂದು ಕಾಲಘಟ್ಟದ ತನಕ ನಿಲ್ಲುವ ತನಕ ಅವರು ಏನಾಗಿದ್ದಾರೆ? ಸಹಾಯವಾಗಿದ್ದಾರೆ. ಅದುವೇ ಅವರ ಕೆಲಸ. ಕೆಲವು ಸಮಯದಲ್ಲಿ ನೀವು ನೋಡುವುದಾದರೆ, ಒಂದು ಮರ ಬೆಳೆಯುವ ತನಕ ಒಂದು ಕೋಲನ್ನು ಇಟ್ಟಿರುತ್ತಾರೆ. ಆ ಮರ ಚೆನ್ನಾಗಿ ಬೆಳೆದ ನಂತರ ಕೋಲು ಅವಶ್ಯವಾಗಿರುವುದಿಲ್ಲ. ಅದುವೇ ನಮಗೆ ಇರುವಂತ ಎತ್ತವರು, ನಮಗೆ ಕೊಡಲ್ಪಟ್ಟಿರುವುದು. ಅದೇ ರೀತಿಯಾಗಿಯೇ ಆತ್ಮಿಕವಾದ ಆಶೀರ್ವಾದವನ್ನು ಅವರು ನಮಗೆ ಕೊಡುತ್ತಾರೆ. ನಿಮ್ಮ ತಂದೆ ನೀತಿವಂತನಾಗಿದ್ದರೆ ಆ ಆಶೀರ್ವಾದ ನಿಮ್ಮ ಮಕ್ಕಳಿಗೂ ಬರುತ್ತದೆ. ನೀವು ನೀತಿವಂತರಾಗಿದ್ದರೆ ನಿಮ್ಮ ಆಶೀರ್ವಾದ ನಿಮ್ಮ ಮಕ್ಕಳಿಗೆ ಬರುತ್ತದೆ. ನೀವು ಯಾರಾಗಿದ್ದೀರಾ ಎನ್ನುವಂಥದ್ದು ಮುಖ್ಯ. ಅದೇ ಬಹಳ ಇಂಪಾರ್ಟೆಂಟ್. ಆದರೆ ಇಂದು ಏನು ಮಾಡುತ್ತಾ ಇದ್ದೇವೆ? ಅಬ್ರಹಾಮನ ಆಶೀರ್ವಾದವನ್ನು ಎದುರು ನೋಡುತ್ತಾ ಇರುವಂಥ ಒಂದು ಗ್ರೂಪ್. ಕೊಡಬಾರದೆಂಬುದಾಗಿ ಅಲ್ಲ, ಮತ್ತೆ ಹೇಳುತ್ತೇನೆ, ನೀವು ನಿಮ್ಮ ಮಕ್ಕಳಿಗೆ ಕೊಡಬಾರದೆಂಬುದಾಗಿ ಹೇಳುತ್ತಿಲ್ಲ, ಎಕ್ಸ್ಪೆಕ್ಟ್ ಮಾಡಬಾರದೆಂದು ಹೇಳುತ್ತಿದ್ದೇನೆ. ಅದುವೇ ನಮಗೆ ಆಶೀರ್ವಾದ. ನಮ್ಮ ತಂದೆ ಮಾಡಿಟ್ಟಿಲ್ಲ, ತಾಯಿ ಬಿಟ್ಟು ಹೋಗಿಲ್ಲ, ಇಲ್ಲ. ಅದನ್ನು ಒಂದು ದಿನ ಮುಚ್ಚಿ ಹಾಕುವುದಕ್ಕೆ ಅವಕಾಶ ಇದೆ. ನಿಮ್ಮ ಕೈಯಿಂದ ತೆಗೆದುಹಾಕುವುದಕ್ಕೆ ಅವಕಾಶ ಇದೆ. ಆ ಆಶೀರ್ವಾದವು ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಇದನ್ನು ಸ್ಪಿರಿಚುವಲ್ ಆಗಿಯೂ ಹೇಳುತ್ತೇನೆ. ಕೆಲವು ಸಮಯದಲ್ಲಿ ಸೇವೆಯ ಹಾದಿಯಲ್ಲಿ ನಾನು ನೋಡುವಾಗ ಸೇವೆಯಲ್ಲಿ ಮುಂದಿನ ತಲೆಮಾರು ಬರುತ್ತದೆ. ಈಗ ತಂದೆಯವರು ಪಾಸ್ಟ್ ಆಗಿರುತ್ತಾರೆ ಅಥವಾ ಎವಾಂಜಲಿಸ್ಟ್ ಆಗಿ ಇರುತ್ತಾರೆ. ಆ ಅಭಿಷೇಕವನ್ನು ನಂಬಿ ಮುಂದಿನ ತಲೆಮಾರು ಸೇವೆಗೆ ಬರಬಾರದು. ಅವರು ಇಟ್ಟಿರುವಂಥ ಆ ಸೇವೆಯನ್ನು ನಂಬಿ, ಆ ಒಂದು ಅಭಿಷೇಕವನ್ನು ನಂಬಿ ಮುಂದಿನ ತಲೆಮಾರು ಬರಬಾರದು. ಅದನ್ನು ನಂಬುವುದಾದರೆ ಅದು ಒಂದು ದಿನ ಮುಚ್ಚಲ್ಪಡುತ್ತದೆ. ನಾನು ಏನು ಹೇಳುತ್ತಿದ್ದೇನೆಂದರೆ, ನಿಮ್ಮ ತಂದೆಯ ಆತ್ಮಿಕ ಆಶೀರ್ವಾದ ಬರುತ್ತದೆ, ನಾನು ಇಲ್ಲ ಎಂದು ಹೇಳುತ್ತಿಲ್ಲ. ಆದರೆ ಅವರ ಕರೆಯುವಿಕೆ ಎಂಬುದಾಗಿದೆ, ಅವರಿಗೆಂದು ಒಂದು ಅಭಿಷೇಕ ಎಂಬುದಾಗಿದೆ ಅಲ್ವಾ? ಅದನ್ನು ನಂಬಿ ನೀವು ಸೇವೆಯನ್ನು ಮಾಡಬಾರದು. ಅದೇ ಸಮಯದಲ್ಲಿ
ಅದನ್ನು ನಂಬದೆ ನೀವು ಏನು ಮಾಡಬೇಕೆಂದರೆ ಓದಿರಿ. ವಾಕ್ಯವು ಹೇಳುತ್ತದೆ, ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 17ನೇ ವಾಕ್ಯ. ಆದುದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕು ಎಂದು ಹೇಳಲು ಈಸಾಕನು ಅಲ್ಲಿಂದ ಹೋಗಿ, ಇದೇ ಇಂಪಾರ್ಟೆಂಟು, ಅವರು ಮಣ್ಣಾಕಿ ಮುಚ್ಚುತ್ತಾರೆ, ಆದ್ರೆ ಈಸಾಕ ಏನ್ ಮಾಡ್ಲಿಲ್ಲ, ಆ ಬಾವಿ ಕೊಡಿ ಎಂಬುದಾಗಿ ಜಗಳವಾಡಿ ಅದೇ ಸ್ಥಳದಲ್ಲಿ ನಾನು ಮತ್ತೆ ಬಾವಿ ತೋಡುತ್ತೇನೆ, ಅದು ನಮ್ಮ ಅಪ್ಪಂದು ಎಂಬುದಾಗಿ ಹೇಳಿ ಈಸಾಕನು ಏನ್ ಮಾಡ್ಲಿಲ್ಲ, ಹೇಳಲಿಲ್ಲ. ವಾಕ್ಯ ಹೇಳುತ್ತದೆ, ಈಸಾಕನು ಅಲ್ಲಿಂದ ಹೋಗಿ ಜಸ್ಟ್ ಕ್ರಾಸ್ ಆಗುತ್ತಾನೆ, ಆ ಸ್ಥಳವನ್ನು ಬಿಟ್ಟು ಹೋಗುತ್ತಾನೆ, ಅದನ್ನು ಬಿಟ್ಟು ಸ್ವಲ್ಪ ದೂರ ಹೋಗುತ್ತಾನೆ. ಏನಪ್ಪ, ನಮ್ಮ ಅಪ್ಪನ್ ತಾನೇ ತಗೊಂಡಿದ್ದೀರಾ, ನಮ್ಮ ಅಪ್ಪಂದು ತಗೋಬಹುದು, ಆದ್ರೆ ನನ್ನದನ್ನು ನೀವು ತೆಗೆದುಕೊಳ್ಳುವುದಕ್ಕೆ ಆಗಲ್ಲ. ನಿಮಗೆ ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಅನೇಕ ಸಮಯದಲ್ಲಿ, ಮೊದಲನೇದಾಗಿ ನಿಮಗೆ ಹೇಳುತ್ತೇನೆ, ಅನೇಕ ಸಮಯದಲ್ಲಿ ನಿಮ್ಮ ತಂದೆ ಬಿಟ್ಟು ಹೋದಂತಹ ಲೋಕದ ಆಶೀರ್ವಾದವೂ ಸರಿ, ನಿಮ್ಮ ತಂದೆ ಬಿಟ್ಟು ಹೋದಂತಹ ಕೆಲವು ಲೋಕ ಸಂಬಂಧವಾದಂತಹ ಆಶೀರ್ವಾದಗಳಾಗಿರಬಹುದು. ಮತ್ತೆ ಹೇಳುತ್ತೇನೆ, ನಿಮ್ಮ ತಂದೆ ಅಭಿಷೇಕ, ಅದರ ಆತ್ಮಿಕ ಆಶೀರ್ವಾದ ನಿಮಗೆ ಬರುತ್ತದೆ. ಅವರು ನೀತಿವಂತರಾಗಿದ್ದರೆ ಅದು ಬರುತ್ತದೆ. ನಾನು ಅದರ ಕುರಿತಾಗಿ ಹೇಳುತ್ತಿಲ್ಲ. ನಾನು ಹೇಳುತ್ತಿರುವುದು, ಅವರ ಸೇವೆಯನ್ನು ನಂಬಿ, ಅವರ ಆತ್ಮಿಕ ಜೀವಿತವನ್ನು ನಂಬಿ ನೀವು ಬಾಳಬಾರದು. ಅದು ನಡೆಸುತ್ತದೆ, ಅದು ನೋಡಿಕೊಳ್ಳುತ್ತದೆ. ಅವರು ಬಿಟ್ಟು ಹೋಗಿದ್ದಾರೆ, ಅವರು ಮಾಡುತ್ತಾರೆ, ನಾನು ಯಾವಾಗಲೂ ಹೇಳುತ್ತೇನೆ ಅದಲ್ಲ. ಅದು ಒಂದು ದಿನ ಮುಚ್ಚಾಕಲ್ಪಟ್ಟರೆ ನೀವು ಸೋತು ಹೋಗುತ್ತೀರಾ. ಇದನ್ನು ನಂಬಿತಾನೇ ಇದ್ವಿ. ಎಷ್ಟೋ ಸೇವೆ ಎರಡನೆಯ ತಲೆಮಾರಿನಲ್ಲಿ ಕಾಣದೆ ಹೋಗಿದೆ, ಎರಡನೆಯ ತಲೆಮಾರಿನಲ್ಲಿ ಇಲ್ಲದೆ ಹೋಗಿದೆ. ಕೆಲವು ಸಮಯದಲ್ಲಿ ಅಂತಹ ಬಾವಿಗಳು ಮಣ್ಣಿನಿಂದ ಮುಚ್ಚಾಕಲ್ಪಡುತ್ತದೆ, ದೇವರದನ್ನು ಮುಚ್ಚಿ ಹಾಕುತ್ತಾರೆ. ಯಾಕೆ? ನಾವೇನ್ ಮಾಡುತ್ತೇವೆ, ತಂದೆಯ ಬಾವಿಯನ್ನು ನಂಬಿರುವುದರಿಂದ ನಾವು ತೋಡಬೇಕೆನ್ನುವಂಥದ್ದನ್ನು ಯೋಚನೆ ಮಾಡುವುದಿಲ್ಲ. ಯಾಕಂದ್ರೆ ವಿ ಆರ್ ಸ್ಯಾಟಿಸ್ಫೈಡ್ ವಿತ್ ದಟ್. ಅದರಲ್ಲೇ ನಾವು ತೃಪ್ತಿ ಹೊಂದುತ್ತೇವೆ, ಅದರಲ್ಲೇ ನಾವು ಕೂತುಕೊಳ್ಳುತ್ತೇವೆ. ಈಗ ಲೋಕ ಏನು ಹೇಳುತ್ತದೆ ಎಂಬುದಾಗಿ ಹೇಳುತ್ತೇನೆ. ಲೋಕ ಪ್ರಕಾರವಾಗಿ ಅಪ್ಪಂದು ಮಗನಿಗೆ, ಮಗನದ್ದು ಮೊಮ್ಮಗನಿಗೆ, ಮೊಮ್ಮಗನದು ಮೊಮ್ಮಗನಿಗೆ, ತಲೆಮಾರು ತಲೆಮಾರಾಗಿದು ಪಾಸ್ ಆಗಬೇಕೆನ್ನುವಂಥದ್ದು ಲೋಕ ಪ್ರಕಾರವಾದ ಆಶೀರ್ವಾದ. ಅದುವೇ ಆರೋನಿನ ವಿಧಾನ, ಅದುವೇ ಧರ್ಮಶಾಸ್ತ್ರ. ಆದರೆ ಕೃಪೆಯ ಪ್ರಮಾಣವು ಅದಲ್ಲ. ನನಗೆ ಬೇರೆ ಆಶೀರ್ವಾದವೂ ಇದೆ, ನನ್ನ ಸಂತತಿಗೆ ಬೇರೆ ಆಶೀರ್ವಾದವೂ ಇದೆ. ಆದರೆ ಕರ್ತನು ಆತ್ಮಿಕವಾದ ಆಶೀರ್ವಾದವನ್ನು ಕೊಟ್ಟಿದ್ದಾರೆ, ಅದು ವಾಗ್ದಾನ. ನಿಮ್ಮ ಮಕ್ಕಳು ಕರ್ತನಲ್ಲಿ ಬೆಳೆಸಲ್ಪಡುತ್ತಾರೆ. ಉದಾಹರಣೆಗೆ ಹೇಳುತ್ತೇನೆ, ಈಗ ನೀವು ಪಾಸ್ಟ್ ಆಗಿದ್ದೀರಾ ಎಂಬುದಾಗಿ ಅಂದುಕೊಳ್ಳಿ. ಒಂದು ಉದಾಹರಣೆಗೆ, ನಿಮ್ಮ ಮಗನು ಪಾಸ್ಟ್ ಆಗಿ ಬರಬೇಕೆನ್ನುವಂತ ಅವಶ್ಯಕತೆ ಇಲ್ಲ, ಸೇವಕನಾಗಿ ಬರಬೇಕು. ಆದರೆ ಪಾಸ್ಟ್ ಆಗಿ ಬರಬೇಕೆನ್ನುವಂತ ಅವಶ್ಯಕತೆ ಇಲ್ಲ. ಅವನು ಇವಾಂಜಲಿಸ್ಟ್ ಆಗಿ ಬರಬಹುದು, ಪ್ರಾಫಿಟ್ ಆಗಿ ಬರಬಹುದು, ಅವನು ಅಪೋಸ್ತಲನಾಗಬಹುದು, ಏನ್ ಬೇಕಾದ್ರೂ ಆಗಬಹುದು. ಕರ್ತನು ಏನನ್ನಾಗಿ ಇಟ್ಟಿದ್ದಾರೋ, ಮಿಷನರಿ ಆಗಿ ಬರಬಹುದು, ಹೇಗ್ ಬೇಕಾದ್ರೂ ಬರಬಹುದು. ಆದರೆ ನನ್ನ ತಂದೆಯ ನೆರಳಿನಲ್ಲೇ ನಾನು ಬಾಳುತ್ತೇನೆ, ಅದುವೇ ನನ್ನ ಬುಗ್ಗೆ ಎಂಬುದಾಗಿ ನೀವು ಅಂದುಕೊಂಡಿದ್ದರೆ ಅದು ಒಂದು ದಿನ ಮುಚ್ಚಿ ಹಾಕಲ್ಪಡುತ್ತದೆ, ಇಲ್ಲದೆ ಹೋಗುತ್ತದೆ. ಹಾಗಾದ್ರೆ ನೀವು ಮಾಡಬೇಕಾದದ್ದೇನು? ಕೂತುಕೊಂಡು ಅದನ್ನೇ ಮತ್ತೆ ಮತ್ತೆ, ನಮ್ಮಪ್ಪ ನನಗೆ ಕೊಟ್ಟದ್ದು, ನಮ್ಮಪ್ಪ ನನಗೆ ಕೊಟ್ಟದ್ದು, ಪರವಾಗಿಲ್ಲ ಬಿಡಿ, ಕಾಣದೆ ಹೋಯ್ತಾ ಇರಲಿ. ನಾನು ಈ ಸಾಕ್ಷ್ಯನ ಈಗಾಗಲೇ ಹೇಳಿದ್ದೇನೆ. ನಮ್ಮ ತಾಯಿಯ ಆಸ್ತಿಯನ್ನು, ನಮ್ಮ ಕಾರ್ಯಗಳೆಲ್ಲ ಕೆಲವು ಪರಿಸ್ಥಿತಿಗಳ ನಿಮಿತ್ತವಾಗಿ ನಮ್ಮ ತಾಯಿಯ ಕೈಗೆ ಬರಲಿಲ್ಲ. ಅದಕ್ಕೆ ನಮ್ಮ ತಾಯಿ ಕೂಡ ಒಂದು ಕಾರಣ, ಬರಲಿಲ್ಲ. ಆದರೆ ಒಂದು ದಿನವೂ ಕೂಡ ನಮ್ಮ ತಾಯಿ ಹೋಗಿ ನನ್ನ ಆಸ್ತಿಯಲ್ಲಿ ಎಂಬುದಾಗಿ ಕೇಳಲಿಲ್ಲ, ಹೋಗಿ ಅವರೊಂದಿಗೆ ವಾಗ್ವಾದ ಮಾಡಲಿಲ್ಲ, ಜಗಳವಾಡಲಿಲ್ಲ. ನಮ್ಮ ತಾಯಿ ಆಗಾಗ್ಗೆ ನನಗೆ ಹೇಳುತ್ತಾರೆ, ಎಲ್ಲ ಹೋಯಿತು ಕಣೋ, ಪರವಾಗಿಲ್ಲ ಇರಲಿ, ದೇವರು ನಮಗೆ ಕೊಡುತ್ತಾರೆ ಎಂಬುದಾಗಿ ಹೇಳಿದ್ರು, ಯೇಸುವನ್ನು ತಿಳಿಯುವುದಕ್ಕಿಂತ ಮುಂಚೆಯೇ. ಆ ರೀತಿಯಾದ ಕಾಲಘಟ್ಟ. ಆದರೆ ಒಂದು ದಿನ ಬಂತು, ಕರ್ತನು ನಾವು ಕೊಂಡುಕೊಳ್ಳುವಂತೆ ಒಂದು ಸ್ಥಳವನ್ನು ಕೊಟ್ಟರು. ಕರ್ತನು ಕೊಟ್ಟರು, ಅದನ್ನು ಸಂಪೂರ್ಣವಾಗಿ ನಮ್ಮ ತಾಯಿ ಸಂಪಾದಿಸಿದ್ದು. ಯಾಕೆ ಹೇಳುತ್ತೇನೆ? ಆ ರೀತಿ ಕೆಲವು ಸಮಯದಲ್ಲಿ ನಾವು ನಂಬಿದಂಥವರು ಕಾಣದೆ ಹೋಗಿದ್ದಾರೆ. ಆನಂತರ ಸ್ತಬ್ಧವಾಗುತ್ತಾರೆ. ಅಯ್ಯೋ, ಈ ಬುಗ್ಗೆ ಕಾಣದೆ ಹೋಯಿತಲ್ಲ, ಏನಾಯಿತು? ದೇವರು ಕೊಡುವಂತಹ ಒಂದು ಆಲೋಚನೆ ಏನೆಂದರೆ, ಒಂದು ವೇಳೆ ನಿಮ್ಮ ತಂದೆಯಿಂದ ನಿಮಗೆ ಬರಬೇಕಾದದ್ದು ಬರದೇ ಇರಬಹುದು, ಏಮಾರಿಸಲ್ಪಟ್ಟಿರುತ್ತೀರಾ, ಅಥವಾ ತಂದೆಯು ನಿಮಗೆ ಕೊಡದೇನೆ ಹೋಗಿರಬಹುದು, ಹಾಗೆ ಹೋಗಿರಬಹುದು. ಆ ಪರಿಸ್ಥಿತಿಯಲ್ಲಿ ದೇವರು ಹೇಳುತ್ತಾರೆ, ಜಸ್ಟ್ ಅಲ್ಲಿಂದ ಬಾ, ಅದನ್ನು ಬಿಡು, ಅಲ್ಲಿ ಹೋಗಿ ನಿಲ್ಲಬೇಡ, ಆ ಮುಚ್ಚಲ್ಪಟ್ಟ ಸ್ಥಳವನ್ನು ಹೋಗಿ ನೋಡಬೇಡ, ಅದು ಮುಚ್ಚಿದ್ದಾಯಿತು, ಅಷ್ಟೇ, ಬೇರೆ ಮಾರ್ಗವಿಲ್ಲ. ನೆಕ್ಸ್ಟ್ ನೀನು ಮಾಡಬೇಕಾದದ್ದೇನು? ಓದಿರಿ 26ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದಿರಿ. ಈಸಾಕನ ಸೇವಕರು ತಗ್ಗಿನಲ್ಲಿ ಅಗಿಯುವಾಗ ಅವರಿಗೆ ಸೆಲೆ ನೀರಿನ ಬಾವಿಯು ಸಿಕ್ಕಿತು. ಇದು ಅಬ್ರಹಾಮನು, ಅಂದರೆ ಅವನ ತಂದೆಯ ಸೇವಕರು ತೋಡಿದಂತ ಬಾವಿಯಲ್ಲ. ಮುಂಚೆ ನಾವೇನನ್ನು ಓದಿದ್ವಿ? ಅವನ ತಂದೆಯಾದ ಅಬ್ರಹಾಮನ ಸೇವಕರು ಅಬ್ರಹಾಮನ ಕಾಲದಲ್ಲಿ ತೋಡಿದ್ದ ಬಾವಿಗಳು. ಇದು ಈಸಾಕನ ಸೇವಕರು ತೋಡಿದಂತಹ ಬಾವಿಗಳು. ಈ ಬಾವಿಗಳೇ ಅವನ ಬಾವಿಗಳು. ಸೆಲೆ ನೀರಿನ ಬಾವಿಯೂ ಸಿಕ್ಕಿತು. ವಾಕ್ಯ ಹೇಳುತ್ತದೆ, ಇದು ಅವನು ತೋಡಿದಂತಹ ಬಾವಿ. ಇದನ್ನೇ ದೇವರು ನಿಮ್ಮಿಂದ, ನನ್ನಿಂದ ಎದುರು ನೋಡುತ್ತಿದ್ದಾರೆ. ಸೇವೆಯ ಮಾರ್ಗದಲ್ಲಿ ನೀವು ಹಾಗೂ ನಾನು ದೇವರಿಗೋಸ್ಕರವಾಗಿ ಏನು ಮಾಡುತ್ತಾ ಇದ್ದೇವೆ? ನನಗೆ ದೇವರು ಸ್ಪಷ್ಟವಾಗಿ ಹೇಳಿಕೊಟ್ಟಿರುವುದು ಒಂದು, ದೇವರು ಒಬ್ಬೊಬ್ಬರಿಗೂ ಒಂದೊಂದು ಕರೆಯುವಿಕೆಯನ್ನು ಇಟ್ಟಿದ್ದಾರೆ, ಯುನಿಕ್ ಕಾಲಿಂಗ್. ನನ್ನ ಕರೆಯುವಿಕೆ ಅವರಿಗೆ ಬರುವುದಿಲ್ಲ, ಅವರ ಕರೆಯುವಿಕೆ ಇನ್ನೊಬ್ಬರಿಗೆ ಬರುವುದಿಲ್ಲ. ಇವೊಂದು ನಾನು ಹೇಳುತ್ತೇನೆ, ಮೋಶೆಯೊಂದಿಗೆ ಯೆಹೋಶುವನು ಬೆಟ್ಟದ ತನಕ ಹತ್ತಿದ್ರು, ಆದರೆ ಮೋಶೆಯ ಕರೆಯುವಿಕೆ ಯೆಹೋಶುವನಿಗೆ ಇಲ್ಲ.
ಯೆಹೋಶುವನಿಗೆಂದು ಪ್ರತ್ಯೇಕವಾದ ಕರೆಯುವಿಕೆ ಇದೆ. ಮೋಶೆಯಿಂದ ಜನರನ್ನು ಬಿಡುಗಡೆ ಮಾತ್ರ ಮಾಡುವುದಕ್ಕೆ ಸಾಧ್ಯ, ಐಗುಪ್ತ್ಯದಿಂದ ಸ್ವಲ್ಪ ದಿನ ನಡೆಸುವುದಕ್ಕೆ ಸಾಧ್ಯ. ಆದರೆ ಯೆಹೋಶುವನಿಂದ ಹೋಗಿ ಸೇರಿಸುವುದಕ್ಕೆ ಸಾಧ್ಯ, ವಿಭಾಗಿಸಿ ಕೊಡುವುದಕ್ಕೆ ಸಾಧ್ಯ. ಇದು ಅವನಿಗೆಂದು ಇರುವಂತಹ ಕರೆಯುವಿಕೆ. ನಾನು ಮೋಶೆಯೊಂದಿಗೆ ಇರುತ್ತೇನೆ, ಮೋಶೆಯಾಗೆ ಇರುತ್ತೇನೆ. ದೇವರು ಹೇಳಿದ್ದಾರೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ. ಓಕೆ, ಕರೆಕ್ಟ್. ಆದರೆ ಕರೆಯುವಿಕೆಯು ಬೇರೆ. ಎಲಿಯನಿಗೆ ಇದ್ದ ಹಾಗೆ ಎಲೀಷನಿಗೂ ಕೂಡ ಅದೇ ಕರೆಯುವಿಕೆ ಅಲ್ಲ. ಎಲಿಯನ ಕರೆಯುವಿಕೆ ಬೇರೆ, ಎಲೀಷನ ಕರೆಯುವಿಕೆ ಬೇರೆ. ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಕರೆಯುವಿಕೆ ಇದೆ. ನಮ್ಮ ತಂದೆ ಹೀಗೆ ಇದ್ದರು, ನಮ್ಮ ಅಣ್ಣ ಹೀಗೆ ಇದ್ದರು, ನನಗೂ ಕೂಡ ಇದೇ ಕರೆಯುವಿಕೆ. ಆ ರೀತಿ ಇಲ್ಲವೇ ಇಲ್ಲ. ನೀನು ಬಾವಿಯನ್ನು ತೋಡಬೇಕು, ನೀನು ಕತ್ತರಿಸಬೇಕು. ನೀವು ತೋಡುವಂತ ಬಾವಿಯೇ ನಿಮಗೆ ಸಂಬಂಧಪಟ್ಟಿರುವಂತಹ ನೀರು. ಅದು ನಿಮ್ಮದು, ಅದುವೇ ನಿಮಗೆ ನೀರಾಗಿ ಇರುತ್ತದೆ. ಈ ಅಭ್ಯಾಸವು ನಿಮಗೆ ಬರಬೇಕು. ನಾನು ನನಗೆ ಸಂಬಂಧಪಟ್ಟದ್ದನ್ನು ನಾನು ದೇವರಿಂದಲೇ ಪಡೆಯುತ್ತೇನೆ ಎಂಬುದಾಗಿ. ಯಾವುದೇ ಕಾರ್ಯದಲ್ಲೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಇರುವಂತವರು ಕಡೆಯ ತನಕ ಓಡುವುದಕ್ಕೆ ಸಾಧ್ಯವಿಲ್ಲ. ದೇವರಿಂದ ನಾನೇ ನನ್ನ ಬುಗ್ಗೆಯನ್ನು ಕಂಡುಕೊಳ್ಳುವುದಂದರೆ ಅದೇನೆ. ಆಗ ನನ್ನನ್ನು ದೇವರು ಸಂಧಿಸುವಂತ ವಿಧ ಇದೆ ನೋಡಿರಿ. ಆಗ ದೇವರು ಕೊಡುವಂತ ವಿಧಾನ ಇದೆ ನೋಡಿರಿ. ಎಲ್ಲಿಂದಲೋ ₹100 ಬರುತ್ತದೆ. ಹೇಗೆ ಬರುತ್ತದೆ ಗೊತ್ತಿಲ್ಲ. ನಿಮಗೆ ಗೊತ್ತಿದೆಯಾ ಗೊತ್ತಿಲ್ವೋ ಗೊತ್ತಿಲ್ಲ. 2004-5ರಲ್ಲಿ ಒಂದು ₹100 ನೋಡುವಾಗ ಮನಸ್ಸಿಗೆ ಅಷ್ಟೊಂದು ಸಂತೋಷವಾಗುತ್ತಿತ್ತು. ಯಾರೋ ಒಬ್ಬರು ಮನಿ ಆರ್ಡರ್ ಅನ್ನು ಕಳಿಸುತ್ತಾರೆ, ಅದರಲ್ಲಿ ₹100 ಇರುತ್ತದೆ. ಆ ₹100 ನೋಡುವಾಗ ಅಷ್ಟೊಂದು ಸಂತೋಷವಾಗುತ್ತಿತ್ತು. ಅದು ಬಂದ ಕೂಡಲೇ ನಾನು ಅಂದುಕೊಳ್ಳುತ್ತಾ ಇದ್ದೆ, ಹೇಗೋ ಈ ವಾರ ತಪ್ಪಿಸಿಕೊಂಡೆ ಎಂಬುದಾಗಿ. ಹೌದು, ಸತ್ಯನೇ, ಈ ವಾರ ನಾನು ತಪ್ಪಿಸಿಕೊಂಡೆ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೆ. ಅಷ್ಟರ ಮಟ್ಟಿಗೆ ಆ ₹100 ನನಗೆ ಅಷ್ಟು ದೊಡ್ಡದಾಗಿ ಇರ್ತಿತ್ತು. ಆನಂತರವಾಗಿ ಸೇವೆ ಬೆಳೆಯುತ್ತಾ ಬೆಳೆಯುತ್ತಾ ದೇವರು ಅಗತ್ಯತೆಗಳನ್ನು ಅಧಿಕಪಡಿಸುವಾಗ ಕೊಡುವುದನ್ನು ಅಧಿಕಪಡಿಸಿದರು. ಅದನ್ನು ಇಲ್ಲ ಎಂಬುದಾಗಿ ಹೇಳುತ್ತಿಲ್ಲ. ಒಂದು ಬುಗ್ಗೆಯನ್ನು ನೀವೇ ತೋಡಬೇಕಾಗುತ್ತದೆ. ನಿಮ್ಮ ತಂದೆಯ ಬಾವಿ ನಿಮಗೆ ಅನೇಕ ದಿನ ಬರುವುದಿಲ್ಲ, ಅದು ನಿಮ್ಮನ್ನು ಬಹಳ ದಿನ ಕಾಪಾಡುವುದಿಲ್ಲ. ಆ ರೀತಿ ನೀನು ಬಾವಿಯನ್ನು ತೋಡದೆ ತಂದೆಯ ಬಾವಿಯನ್ನೇ ನಂಬಿಕೊಂಡು ಇರುತ್ತೀಯಾ ಅಂದರೆ ನಿನ್ನ ಬಾವಿಯಿಂದ ಬರಬೇಕಾದಂತಹ ನೀರು, ಅಭಿಷೇಕ, ಕರೆಯುವಿಕೆ ನಿನಗೆ ಇಲ್ಲದೆ ಹೋಗುತ್ತದೆ. ಒಂದು ದಿನ ಅದು ಮಣ್ಣಾಕಿ ಮುಚ್ಚಲ್ಪಟ್ಟಿತು ಅಂದರೆ ನೀನು ಸ್ತಬ್ಧವಾಗುತ್ತೀಯ. ಆದ್ದರಿಂದಲೇ ದೇವರು ಹೇಳುತ್ತಾರೆ, ಬಾವಿಯನ್ನು ನೀನು ತೋಡು, ನಿನಗೆಂದು ಒಂದು ಬಾವಿಯನ್ನು ತೆಗೆ. ಅದರೊಳಗಿಂದ ಬರುವಂತಹ ನೀರೇ ನಿನ್ನ ನೀರಾಗಿ ಇರುತ್ತದೆ. ಈಗ ಬಾವಿಯನ್ನು ನೀವು ತೋಡಿದ್ದಾಯಿತು, ದೇವರು ನಿಮಗೆ ಅಭಿಷೇಕವನ್ನು ಕೊಟ್ಟಿದ್ದಾರೆ, ನೀವು ಕರೆಯುವಿಕೆಯಲ್ಲಿ ಬಂದಿದ್ದೀರಾ. ಇದು 2ನೇ ಸ್ಟೇಜ್. ಈಗ ಏನಾಯಿತು? 2ನೇ ಸ್ಟೇಜ್. ನಿಮ್ಮ ಅಭಿಷೇಕದಲ್ಲಿ ಬಂದಿದ್ದಾಯಿತು, ದೇವರು ಕೊಟ್ಟರು. ಆದರೆ ಇಲ್ಲಿಯೂ ಕೂಡ ಒಂದು ಸಮಸ್ಯೆ ಇದೆ. ಈಗ ಇದನ್ನು ಯಾರು ಕೂಡ ಮಣ್ಣು ಹಾಕಿ ಮುಚ್ಚಿ ಹಾಕುವುದಕ್ಕೆ ಆಗಲ್ಲ. ಈಗಲೂ ಹೇಳುತ್ತೇನೆ, ನಿಮ್ಮ ಕರೆಯುವಿಕೆಯನ್ನು ನಿಮ್ಮಿಂದ ಯಾರು ಕೂಡ ಕಸಿದುಕೊಳ್ಳುವುದಕ್ಕೆ ಆಗಲ್ಲ. ಅದು ನಿಮಗೆ ಸಂಬಂಧಪಟ್ಟ ಕರೆಯುವಿಕೆ. ನಾನು ಸೇವೆಗೆ ಬಂದಂಥ ಆರಂಭದಲ್ಲಿ ನನ್ನ ಹತ್ರ ಒಬ್ಬ ಬೋಧಕರು ಬಂದು ಕೇಳಿದರು. ಆಗ ನಾನು 1994ನೇ ವರ್ಷದಿಂದ ಸೆಕೆಂಡ್ ಕಮ್ಮಿಂಗ್ ಮೆಸೇಜಸ್ ಅನ್ನು ಕೇಳುತ್ತಾ ಇದ್ದೆ. ಆ ರೀತಿ ಸಂದೇಶ ಕೊಡುವವರ ಸಂದೇಶವನ್ನು ಕೇಳಿ ನೋಟ್ಸ್ ಬರೆದುಕೊಳ್ಳುತ್ತಾ ಇದ್ದೆ. ಆನಂತರ 2004ರಲ್ಲಿ ನಾನು ಸೇವೆಗೆ ಬಂದಾಗ ದೇವರು ನನಗೆ ಕೊಟ್ಟದನ್ನು ಕೂಡ ಸೇರಿಸಿ ಡೈರಿ ಮಾಡಿಕೊಳ್ಳುತ್ತಾ ಇದ್ದೆ. ಆಗ ಒಬ್ಬ ಬೋಧಕರು ನನ್ನ ನೋಡಿ ಕೇಳಿದ್ರು, ಬ್ರದರ್, ಇದೆಲ್ಲ ಬಹಳ ಚೆನ್ನಾಗಿದೆ, ಈ ಎವಿಡೆನ್ಸ್ ನನಗೆ ಹಾಗೆ ಕೊಡುತ್ತೀರಾ ಅಂತ ಕೇಳಿದ್ರು. ನಾನು ಹೇಳಿದೆ, ನಾನು ಕೊಡುತ್ತೇನೆ ಎಂಬುದಾಗಿ. ಆಗ ನನ್ನ ಫ್ರೆಂಡ್ ಕೇಳ್ದ, ಏನೋ 16 ವರ್ಷಗಳಿಂದ ನೀನು ಇದನ್ನು ಕೂಡಿಸಿಟ್ಟಿದ್ದೀಯಾ, 94ರಿಂದ 2006ರವರೆಗೂ ನೀನು ಕೂಡಿಸಿಟ್ಟಿದ್ದೀಯಾ, ಈ 10-12 ವರ್ಷದಿಂದ ನೀನು ಕೂಡಿಸಿಟ್ಟಿದ್ದನ್ನು ಒಂದೇ ದಿನದಲ್ಲಿ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಿದೆಯಲ್ಲ ಅಂತ ಕೇಳ್ದ. ನಾನು ಯಾವಾಗಲೂ ಹೇಳುತ್ತೇನೆ, ಈಗಲೂ ಕೊಡುತ್ತೇನೆ. ಯಾರಾದರೂ ಪವರ್ ಪಾಯಿಂಟ್ ಕೇಳಿದ್ರೆ ಕೊಡುತ್ತೇನೆ, ನನಗೆ ಸಮಸ್ಯೆ ಇಲ್ಲ. ಯಾಕೆ ಗೊತ್ತಾ, ನಾನೇನೇ ಪವರ್ ಪಾಯಿಂಟ್ ಅನ್ನು ಕೊಟ್ಟರೂ ಕೂಡ ನನ್ನ ಕರೆಯುವಿಕೆಯನ್ನು ನಾನೇ ಮಾಡುವುದಕ್ಕೆ ಸಾಧ್ಯ, ಅದನ್ನು ಬೇರೆ ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ. ಇದನ್ನು ಹೆಮ್ಮೆಯಿಂದ ಹೇಳುತ್ತಿಲ್ಲ, ನೀವು ಅದನ್ನು ಹಾಗೆ ತೆಗೆದುಕೊಳ್ಳಬೇಡಿ. ಅವರಿಗೆಂಬುದಾಗಿ ಒಂದು ಕರೆಯುವಿಕೆ ಇದೆ, ಅದನ್ನು ಅವರೇ ಮಾಡುವುದಕ್ಕೆ ಸಾಧ್ಯ, ನನ್ನಿಂದ ಮಾಡಲು ಸಾಧ್ಯವಿಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ಕರೆಯುವಿಕೆ ಇದೆ, ಅದು ಅವರವರ ಬಾವಿ, ಅದನ್ನು ಅವರೇ ಮಾಡುವುದಕ್ಕೆ ಸಾಧ್ಯ. ಯಾಕೆ? ನನ್ನ ಬಾವಿಯನ್ನು ನಾನೇ ಮಾಡುವುದಕ್ಕೆ ಸಾಧ್ಯ, ಅದು ಇನ್ನೊಬ್ಬರ ಬಾವಿ, ನಾನು ಹೋಗಿ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಅವರವರ ಕರೆಯುವಿಕೆಯಲ್ಲಿ ಅವರವರೇ ಓಡಬೇಕು, ಅದೇ ಅವರಿಗೆ ಆಶೀರ್ವಾದವಾಗಿ ಇರುತ್ತದೆ. ಈಗ ಇದನ್ನು ಮಣ್ಣಾಕಿ ಮುಚ್ಚುವುದಕ್ಕೆ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಆದರೆ ಇನ್ನೊಂದನ್ನು ಮಾಡುತ್ತಾರೆ. ಏನು ಮಾಡುತ್ತಾರೆ ಎಂಬುದಾಗಿ ಓದಿರಿ. 26ನೇ ಅಧ್ಯಾಯ 19 ಹಾಗೂ 20ನೇ ವಾಕ್ಯವನ್ನು ಓದಿರಿ. ಈಸಾಕನ ಸೇವಕರು ತಗ್ಗಿನಲ್ಲಿ ಅಗೆಯುವಾಗ ಅವರಿಗೆ ಸೆಲೆ ನೀರಿನ ಬಾವಿಯು ಸಿಕ್ಕಿತು. ಗೆರಾರಿನ ದನ ಕಾಯುವವರು ಬಂದು ಆ ನೀರು ತಮ್ಮದು ಎಂದು ಹೇಳಿ ಈಸಾಕನ ದನ ಕಾಯುವವರ ಸಂಗಡ ಜಗಳವಾಡಿದ್ದರಿಂದ ಈಸಾಕನು ಆ ಬಾವಿಗೆ ಏಸೆಕ್ ಎಂದು ಹೆಸರಿಟ್ಟನು. ತರುವಾಯ ಅವನ ಜನರು ಬೇರೊಂದು ಬಾವಿಯನ್ನು ತೋಡಿದಾಗ ಆ ದೇಶದವರು ಅದಕ್ಕಾಗಿಯೂ ಜಗಳವಾಡಿದ್ದರಿಂದ ಅವನು ಅದಕ್ಕೆ ಸಿಟ್ನಾ ಎಂದು ಹೆಸರಿಟ್ಟನು. ಈಗ ನೀವು ಬಾವಿಯನ್ನು ಚೆನ್ನಾಗಿ ತೋಡಿದ್ದೀರಾ, ನೀರು ಚೆನ್ನಾಗಿ ಬರುತ್ತಾ ಇದೆ. ಈಗ ಈ ಬಾವಿಯನ್ನು ಮುಚ್ಚುವುದಕ್ಕೆ ಸಾಧ್ಯವಿಲ್ಲ. ಈ ಅಭಿಷೇಕ ಏನು ಮಾಡೋಕ್ಕಾಗಲ್ಲ, ತೆಗೆದುಕೊಳ್ಳುವುದಕ್ಕೆ ಆಗಲ್ಲ. ಆದರೆ ಒಂದು ಮಾಡಬಹುದು, ತಮ್ಮದು ಎಂಬುದಾಗಿ ಅವರೇನು ಮಾಡಬಹುದು, ವಾಗ್ವಾದ ಮಾಡಬಹುದು. ಕೆಲವು ಸಮಯದಲ್ಲಿ ನಾನು ಕೆಲವು ಸಭೆಗಳಲ್ಲಿ ನೋಡಿದ್ದೇನೆ,
ಆ ಸೇವೆಯನ್ನು ಚೆನ್ನಾಗಿ ಕಟ್ಟಿ ಎಬ್ಬಿಸುತ್ತಾರೆ. ಎಬ್ಬಿಸಿ ಚೆನ್ನಾಗಿ ಬರುತ್ತಿರುವಾಗ ಹಾಗೆ ಕೂಡಲೇ ಅವರಿಂದ ತೆಗೆದುಕೊಂಡು ನೀವು ಆಚೆ ಹೋಗಿ ಎಂಬುದಾಗಿ ಹೇಳುತ್ತಾರೆ. ನಾನು ಈ ರೀತಿ ಅನೇಕರನ್ನು ನೋಡಿದ್ದೇನೆ. ನಿಮ್ಮ ಸೇವೆಯ ಅಭಿಷೇಕವನ್ನು ತೆಗೆದುಕೊಳ್ಳುವುದಕ್ಕೆ ಆಗಲ್ಲ. ನಿಮ್ಮ ಬಾವಿಯನ್ನು ತಮ್ಮದೆಂಬುದಾಗಿ ಏನು ಮಾಡುವುದಕ್ಕೆ ಸಾಧ್ಯ? ವಾಗ್ವಾದ ಮಾಡುವುದಕ್ಕೆ ಸಾಧ್ಯ. ಇದು ನಮ್ಮದು, ನಾವು ತೆಗೆದುಕೊಳ್ಳುತ್ತೇವೆ. ಎರಡನೇ ಸಾರಿ ತೋಡುತ್ತಾರೆ. ಎರಡನೇ ಸಾರಿ ಕೂಡ ವಾಗ್ವಾದವನ್ನು ಮಾಡುತ್ತಾರೆ. ತಮ್ಮದೆಂಬುದಾಗಿ ಹೇಳುತ್ತಾರೆ. ಈಗ ಈಸಾಕನು ನೋಡುತ್ತಾನೆ, ಏನಿವರು ತಂದೆಯದ್ದನ್ನು ತೆಗೆದುಕೊಂಡ್ರು, ಸರಿ ಹೋಗ್ಲಿ ಪರವಾಗಿಲ್ಲ, ಇದು ನಂದಲ್ವಾ, ಇದು ನನಗೆ ಸಂಬಂಧಪಟ್ಟದಲ್ವಾ. ಅವರು ವಾಗ್ವಾದ ಮಾಡುತ್ತಾರೆ. ಇವನೇನ್ ಮಾಡುತ್ತಾನೆ ಗೊತ್ತಾ? ವಾಗ್ವಾದ ಮಾಡುವುದಿಲ್ಲ. ಈಸಾಕನು ಜಗಳವಾಡಿದನೆಂಬುದಾಗಿಲ್ಲ, ಅವನ ಸೇವಕರು ಏನ್ ಮಾಡುತ್ತಾರೆ? ಜಗಳವಾಡುತ್ತಾರೆ. ಇದು ನಮ್ಮದು, ನಾವು ತೆಗೆದುಕೊಳ್ಳುತ್ತೇವೆ ಎಂಬುದಾಗಿ ಹೇಳುತ್ತಾರೆ. ಈಗ ಇಸಾಕನು ಏನ್ ಮಾಡುತ್ತಾನೆ ಗೊತ್ತಾ? 22ನೇ ವಾಕ್ಯವನ್ನು ಓದಿರಿ. ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗೆದಾಗ, ಈಗಲೂ ಕೂಡ ಅವನು ಮಾಡುವಂಥದ್ದೇನು ಗೊತ್ತಾ? ಜಸ್ಟ್ ಸಮಾಧಾನದಿಂದ ಇಟ್ಟುಕೋ ಎಂಬುದಾಗಿ ಹೋದ. ತೆಗೆದುಕೋ. ಕೆಲವು ಸಮಯದಲ್ಲಿ ಕೆಲವು ಕಾರ್ಯಗಳನ್ನು ಬಿಟ್ಟುಕೊಡುವಾಗ ನಾವು ಬಿಟ್ಟುಕೊಡುವುದಕ್ಕೆ ಯೋಚನೆ ಮಾಡುತ್ತೇವೆ. ಅದು ನಮ್ಮದು, ಸತ್ಯನೇ. 100% ನಮ್ಮ ಕೈಯಲ್ಲಿ ಏನಿದೆ? ಅಧಿಕಾರ ಇದೆ, ಎಲ್ಲ ಇದೆ. ತಂದೆಯದನ್ನು ತೆಗೆದುಕೊಂಡ್ರೂ ನ್ಯಾಯ, ಯಾಕಂದ್ರೆ ಅದು ನಂದಲ್ಲ. ಕೆಲವು ಸಮಯದಲ್ಲಿ ನಮ್ಮದನ್ನೇ ತೆಗೆದುಕೊಳ್ಳುತ್ತಾರೆ. ನಮ್ಮ ಹಕ್ಕನ್ನು, ನಮಗೆ ಸಂಬಂಧಪಟ್ಟದನ್ನು, ನಾವು ಸಂಪಾದನೆ ಮಾಡಿದಂಥದನ್ನು ಅಥವಾ ನಾವು ಕಟ್ಟಿದಂಥದನ್ನು. ಅಂತಹ ಸಿಚುವೇಶನ್ ಬರುತ್ತದೆ. ದಿಢೀರೆಂಬುದಾಗಿ ಆ ರೀತಿ ಬಂದು ಮಾಡುತ್ತಾರೆ. ಅಂತಹ ಸಿಚುವೇಶನ್ ನಾವೇನ್ ಮಾಡಬಾರ್ದು ಗೊತ್ತಾ? ಅದಕ್ಕಾಗಿ ವಾಗ್ವಾದ ಮಾಡಿ, ಜಗಳವಾಡಿ, ಪೌಲನು ಹೇಳುತ್ತಾರೆ, ವಾಗ್ವಾದವನ್ನು ಮಾಡುವುದು ಸರಿಯಾದದಲ್ಲ. ಈಸಾಕನು ನೋಡುತ್ತಾನೆ, ಏನ್ ಮಾಡುತ್ತೀರಾ ಈಗ? 2 ಬಾವಿಯನ್ನು ನಾವೇ ತೆಗೆದುಕೊಳ್ಳುತ್ತೇವೆ, ತೆಗೆದುಕೊಂಡು ಹೋಗು. ಏನ್ ಮಾಡುತ್ತೀಯ? ಒಂದು ತೋಡುತ್ತಾನೆ, ತೆಗೆದುಕೊಳ್ಳುತ್ತಾನೆ, ಇನ್ನೊಂದನ್ನು ಕೂಡ ತೆಗೆದುಕೊಳ್ಳುತ್ತಾನೆ, ಸಮಸ್ಯೆ ಇಲ್ಲ. ಆ ರೀತಿ ಬಿಟ್ಟುಕೊಡುವುದಕ್ಕೆ ಸಾಧ್ಯ ಅಂದ್ರೆ ಇಂದು ಇರುವಂತವರಲ್ಲಿ ಬಿಟ್ಟುಕೊಡುವಂತ ಮನಸ್ಥಿತಿ 100ರಲ್ಲಿ 90ರಷ್ಟು ಜನರಿಗೆ ಇಲ್ಲ. ಅವರು ಹೇಳುವುದು ಕಾನೂನಿನ ಪ್ರಕಾರವಾಗಿ ಸರಿ, ಪ್ರಾಕ್ಟಿಕಲ್ ಆಗಿ ಸರಿ, ಎಲ್ಲ ಸರಿ, ಆದರೆ ಸ್ಪಿರಿಚುವಲ್ ಆಗಿ ಸರಿ ಇಲ್ಲ. ಸ್ಪಿರಿಚುವಲ್ ಆಗಿ ಈಗಲೂ ಹೇಳುತ್ತೇನೆ, ನೀವು 100 ಬಾವಿ ತೋಡಿದರೂ ಕೂಡ ನೀರು ಬರುತ್ತದೆ. ಅವನು ಯಾಕೆ ನಿಮ್ಮ ಬಾವಿಯನ್ನು ತೆಗೆದುಕೊಳ್ಳುತ್ತಾನೆ ಗೊತ್ತಾ? ಅವನು ಒಂದು ಬಾವಿ ತೋಡಿದರೂ ನೀರು ಸಿಗುವುದಿಲ್ಲ. ಅವನು ಇದನ್ನು ಇಟ್ಟುಕೊಂಡೇ ಬದುಕಬೇಕೆಂಬುದಾಗಿ ನೆನೆಸುತ್ತಿದ್ದಾನೆ. ಈ ಸೇವೆಯಲ್ಲಿ ಅವನು ಬಾಳಬೇಕೆಂಬುದಾಗಿ ಅಂದುಕೊಂಡಿದ್ದಾನೆ. ನಮ್ಮನ್ನಿಟ್ಟುಕೊಂಡು ಅವನು ಮೇಲೆ ಬರಬೇಕೆಂದು ಅಂದುಕೊಂಡಿದ್ದಾನೆ. ನಾವು ಅವನ ಮೂಲಕ ಮೇಲೆ ಬಂದವರಲ್ಲ, ದೇವರ ಮೂಲಕವಾಗಿ ಮೇಲೆ ಬಂದವರು. ನಾವು ಏಣಿಯನ್ನು ಏರುತ್ತಲೇ ಇರುತ್ತೇವೆ, ಯಾರು ತಡೆಯುವುದಕ್ಕೆ ಆಗಲ್ಲ. ಆ ಸಮಯದಲ್ಲಿ ಸ್ವಲ್ಪ ತೆಗೆದುಕೊಳ್ಳುತ್ತಾರೆ. ಆ ಸಮಯದಲ್ಲಿ ಏನ್ ಮಾಡುತ್ತಾರೆ? ಸ್ವಲ್ಪ ತೆಗೆದುಕೊಳ್ಳುತ್ತಾರೆ. ಅದಕ್ಕೆ ನೀವೇನ್ ಮಾಡಬಾರ್ದು? ಕೂತುಕೊಂಡು ವಾಗ್ವಾದ ಮಾಡಿ, ಅವ್ರ ಹತ್ರ ಜಗಳವಾಡಿ, ಅವ್ರ ಹತ್ರ ನೀವು ಕೇಸ್ ಹಾಕಿ, ಹಾಗೆ ಹೀಗೆ ಮಾಡಿ ನಾನು ನೋಡಿದ್ದೇನೆ. ಕೆಲವರ ಸೇವೆ 15 ವರ್ಷ ಕೇಸಲ್ಲಿ ಹೋಗುತ್ತದೆ, 20 ವರ್ಷ ಕೇಸ್ನಲ್ಲಿ ಹೋಗುತ್ತದೆ. ನೀವು ಹೇಳಿ ನೋಡಿ, ನೀನೇ ಇಟ್ಟುಕೋ ಎಂಬುದಾಗಿ ಹೇಳಿ ನೋಡಿ. ಅಷ್ಟೇ ತಾನೇ, ನೀನೇ ಇಟ್ಟುಕೊಳ್ಳಪ್ಪ ಎಂಬುದಾಗಿ ಹೇಳಿ ನೋಡಿ. ಕರ್ತನು ನಿಮ್ಮನ್ನು ಹಾಗೆ ಅನೇಕ ಪಟ್ಟು ಆಶೀರ್ವದಿಸುತ್ತಾರೆ. ಆನಂತರ ದೇವರು ನಿಮ್ಮನ್ನು ಬೇರೆ ರೀತಿ ಕೊಂಡೊಯ್ಯುತ್ತಾರೆ. ನೀವು ಮಾಡಬೇಕಾದದ್ದು ಒಂದೇ ಒಂದು, ಕರ್ತನ ಮೇಲೆ ಭಾರವನ್ನು ಹಾಕಿ, ತೆಗೆದುಕೋ ಎಂಬುದಾಗಿ ಹೇಳಿ. ಕರ್ತನು ಒಂದು ದಿನವೂ ಕೂಡ ನಮ್ಮನ್ನು ಕೈಬಿಡುವ ದೇವರಲ್ಲ. ಕೂತುಕೊಂಡು ವಾಗ್ವಾದ ಮಾಡಬೇಡ್ರಿ, ಜಗಳವಾಡುತ್ತಾ ಇರಬೇಡಿ. ಕೆಲವು ಕಾರ್ಯಗಳನ್ನು ನಾವು ಬಿಡಬೇಕಾದಾಗ ಅದನ್ನು ಬಿಟ್ಟು ಹೋಗುತ್ತಾ ಇರ್ರಿ. ಅವರೊಂದಿಗೆ ಹೋರಾಡುವಂತಹ ಸಮಯವಲ್ಲ ಇದು. ಯಾಕೆ? ನೀವು ನಾನು ಆಶೀರ್ವದಿಸಲ್ಪಟ್ಟವರು. ನಾವು ಎಷ್ಟೇ ತೋಡಿದರೂ ಕೂಡ ಅದು ಬರುತ್ತಲೇ ಇರುತ್ತದೆ. ಯಾಕಂದ್ರೆ ನಿಮ್ಮ ಅಭಿಷೇಕವು ಆ ರೀತಿಯಾದದ್ದು, ಅವರ ಹತ್ರ ಅದು ಇಲ್ಲ. ಆದ್ದರಿಂದ ನಿಮ್ಮ ಹತ್ರ ಹೋರಾಡುತ್ತಿದ್ದಾರೆ. ಒಂದು ದಿನ ದೈವ ಸೇವಕರಾದ ಪಾಲ್ ಆಂಗಿಚೋ, ಕೊರಿಯಾದಲ್ಲಿ ಪಾಸ್ಟರ್, ಅವರ ಕುರಿತಾಗಿ ಒಂದು ಸಂಭವವನ್ನು ಓದ್ದೆ. ಅವರ ಕುರಿತಾಗಿ ಹೇಳಿದ್ರು. ಅವರೇನಂದ್ರೆ, ಅವರ ಚರ್ಚಿಂದ ಯಾರಾದರೂ ಹೋದರೆ ಅವರ ಹತ್ರ ಅವರು ಜಗಳವಾಡುವುದಿಲ್ಲ. ಅವರ ಚರ್ಚಲ್ಲಿ ನಿಮಗೆ ಗೊತ್ತು, ಎಷ್ಟೋ ಲಕ್ಷ ಜನರು ಇದ್ರಲ್ವಾ. ಆರಂಭದಲ್ಲಿ ಹೇಳುತ್ತಾರೆ, ಆರಂಭದಲ್ಲಿ ಅವರ ಸಭೆಯಿಂದ ಒಂದು ಆತ್ಮವನ್ನು ಯಾರಾದ್ರೂ ಕರೆದುಕೊಂಡು ಹೋದ್ರೆ ಅವರು ಬೇಸರಗೊಳ್ಳುವುದಿಲ್ಲ. ಕರೆದುಕೊಂಡು ಹೋದಂತಹ ಪಾಸ್ಟರ್ಗೆ ಫೋನ್ ಮಾಡಿ, ಅವರು ನಮ್ಮ ಚರ್ಚಿಗೆ ಇಷ್ಟು ವರ್ಷಗಳ ಕಾಲ ಬಂದ್ರು, ಅವರು ಈ ರೀತಿಯಾದ ಆತ್ಮಿಕವಾದ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ, ಭದ್ರವಾಗಿ ನೋಡಿಕೊಳ್ಳಿರಿ. ಅವರ ಮನೆಯಲ್ಲಿ ಈ ರೀತಿಯಾದ ಆರ್ಥಿಕವಾದ ಸಮಸ್ಯೆ ಇದೆ. ಆ ರೀತಿಯಾಗಿ ಅವರ ಕುರಿತು ಪೂರ್ಣ ಡೀಟೇಲ್ಸ್ ಕೊಡುತ್ತಾರೆ. ಒಂದು ದಿನವೂ ಕೂಡ ಅವರ ಆತ್ಮಗಳಿಗೋಸ್ಕರವಾಗಿ ಏನ್ ಮಾಡಲಿಲ್ಲ? ವಾಗ್ವಾದ ಮಾಡಿ ಜಗಳವಾಡಲಿಲ್ಲ. ಅದಕ್ಕೆ ಏನು ಕಾರಣ ಎಂಬುದಾಗಿ ನೋಡುವುದಾದರೆ, ಅವರಿಗೆ ಈ ರೀತಿಯಾಗಿ ಕರೆದುಕೊಂಡು ಹೋದ್ರೇನೆ ಆತ್ಮ, ಸರಿ ಕರೆದುಕೊಂಡು ಹೋಗ್ಲಿ. ನನಗೆ ಆ ರೀತಿ ಅಲ್ಲ. ಕುರಿಗಳನ್ನು ಹೆರುವುದಕ್ಕೆ ಆಗದೇ ಇರುವಂತವನೇ ಕುರಿಗಳನ್ನು ಕರೆದುಕೊಂಡು ಹೋಗುತ್ತಾನೆ. ನನ್ನಿಂದ ಕುರಿಗಳನ್ನು ಹೆರುವುದಕ್ಕೆ ಸಾಧ್ಯ, ನನ್ನ ಕುರಿಗಳು ಮರಿ ಹಾಕುವುದಕ್ಕೆ ಸಾಧ್ಯ ಅಂತ ನಂಬುವವನು ಕುರಿಗಳನ್ನು ಕಸಿದುಕೊಂಡು ಹೋಗುವುದಿಲ್ಲ. ನಿಮಗೂ ನನಗೂ ದೇವರು ಅಂತ ಒಂದು ಅಭಿಷೇಕವನ್ನು ಕೊಟ್ಟಿದ್ದಾರೆ. ನೀವು ಹಾಗೂ ನಾನು ನೀರಿನ ಬುಗ್ಗೆಯನ್ನು ತೋಡಿ ತೆಗೆಯಬೇಕಾದವರು, ಇನ್ನೊಬ್ಬರ ಬಾವಿಯನ್ನು ಹೋಗಿ ತೆಗೆದುಕೊಳ್ಳುವವರಲ್ಲ. ಕೆಲವು ಸಮಯದಲ್ಲಿ ನಮ್ಮ ಬಾವಿಯನ್ನು ನಾವು ಬಿಡಬೇಕಾಗುತ್ತದೆ. ಚಿಂತಿಸಬೇಡಿರಿ, ಅದರ ಕುರಿತಾಗಿ ಯೋಚಿಸಬೇಡಿರಿ. ಓಕೆ, ರೈಟ್, ಫೈನ್ ಎಂಬುದಾಗಿ ಹೇಳಿ. ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗಿ ಅಂತ ಹೇಳಿ. ಒಂದು ದಿನವೂ ಕೂಡ ನೀವು ಹಾಗೂ ನಾನು ಕೊರತೆಯಲ್ಲಿ ಇರುವುದಿಲ್ಲ.
ಒಂದು ಸ್ಥಳದಲ್ಲಿ ನಡೆದಂತಹ ಸಂಭವ ಒಬ್ಬ ಸಹೋದರನಿಗೆ ನಡೆದಂಥದ್ದು. ಅವರು ಬಿಸ್ನೆಸ್ ಅಲ್ಲಿ ಇದ್ದರು. ಅವರು ಬಿಸ್ನೆಸ್ ಅಲ್ಲಿ ಇರುವಾಗ ಒಂದು ನಷ್ಟ ಉಂಟಾಯಿತು. ಈ ಬಿಸ್ನೆಸ್ ಅಲ್ಲಿ ಒಂದು ಟ್ಯಾಕ್ಟಿಕ್ ಇದೆ. ಲಾಭ ಬರುವಾಗ ಎಲ್ಲರೂ ಸಂತೋಷವಾಗಿ ಹಂಚಿಕೊಳ್ಳುತ್ತಾರೆ. ಲಾಭ ಬರುವಾಗ, ನಷ್ಟ ಬರುವಾಗ ಯಾರಾದರೂ ಒಬ್ಬರ ತಲೆಯಲ್ಲಿ ಕಟ್ಟುತ್ತಾರೆ. ಅದು ಅವರ ಅಭ್ಯಾಸ. ಒಬ್ಬನ ತಲೆಯ ಮೇಲೆ ಕಟ್ಟುತ್ತಾರೆ. ಆಗ ಇವರೇ ಆ ಬಿಸ್ನೆಸ್ಗೆ ಹೆಡ್ಡಾಗಿ ಇದ್ದರು. ಆ ನಷ್ಟವೆಲ್ಲವನ್ನು ಕೂಡ ಇವರ ಮೇಲೆ ಹಾಕಿದ್ರು. ಇಲ್ಲ, ನಾವು ನಷ್ಟವನ್ನು ಸ್ವೀಕರಿಸುವುದಿಲ್ಲ ಎಂಬುದಾಗಿ ಆ ರೀತಿಯಾಗಿ ಹೇಳಿ ಅವರು ಬೇರ್ಪಡುವಾಗ ಅವರಿಗೆ ಬೇಕಾದದನ್ನು ತೆಗೆದುಕೊಂಡು ಹೋಗಿ ಎಲ್ಲ ಇವರ ಮೇಲೆ ಹಾಕಿದ್ರು. ಅವರು ನನ್ನ ಸ್ನೇಹಿತರೆ. ಅವರು ನನ್ನ ಹತ್ರ ಮಾತನಾಡುತ್ತಿರುವಾಗ ಹೇಳಿದ್ರು, ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋದ್ರು. ತೀರಿಸಬೇಕಾದ ಸಾಲವನ್ನು ನನ್ನ ಕೈಲಿ ಕೊಟ್ಟು ಹೋದ್ರು. ಹಾಗೆ ಹೇಳಿದ್ರು. ಆನಂತರ ಏನು ನಡೆಯಿತು? ಅದನ್ನು ತೆಗೆದುಕೊಂಡು ಹೋದಂಥವ್ರು ಅಷ್ಟಾಗಿ ಬೆಳೆಯಲಿಲ್ಲ. ಆದರೆ ದೇವರು ಇವರ ಸಾಲವೆಲ್ಲ ತೀರುವಂತೆ ಮಾಡಿ ಅವರ ಮುಂಭಾಗದಲ್ಲಿ ದೇವರು ಇವರನ್ನು ಅನೇಕ ಪಟ್ಟು ಉನ್ನತದಲ್ಲಿ ಇಟ್ಟರು. ಹಾಲೆಲೂಯ. ಅವರು ಬಾವಿಯನ್ನು ಕಸಿದುಕೊಳ್ಳುವಂಥವರು, ನೀವು ಬಾವಿಯನ್ನು ತೋಡುವಂಥವರು. ಅವರಿಗೂ ನಮಗೂ ವ್ಯತ್ಯಾಸ ಇದೆ. ಹೋಗಲಿ ಬಿಡಿ ಎಂಬುದಾಗಿ ಬಿಟ್ಟು ನೋಡಿ. ಅದು ನೀವು ಬಿಡುವಂಥದ್ದು ದೊಡ್ಡ ವಿಷಯವಾಗಿರಬಹುದು, ಚಿಂತಿಸಬೇಡಿರಿ. ಅದಕ್ಕಿಂತ ಉನ್ನತವಾಗಿರುವಂಥದ್ದನ್ನು ದೇವರು ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ಹಾಲೆಲೂಯ. ಅವರು ಅಲ್ಲಿಂದ ಹೊರಟು ಹೋಗಿ ಆ ಸ್ಥಳವನ್ನು ಬಿಟ್ಟು ಹೋಗಬೇಕು. ಈ ವಾಗ್ವಾದ ಮಾಡುವವರ ಹತ್ರ ಕೂತ್ಕೊಳ್ಳಬಾರದು. ಅವರ ಹತ್ರ ವಾಗ್ವಾದವನ್ನು ಕೂಡ ಮಾಡಬಾರದು. ಅವರು ನಮ್ಮ ಅಭಿಷೇಕವನ್ನು ಆ ಬಾವಿಗೋಸ್ಕರವಾಗಿ ಯಾತಕ್ಕಾಗಿ ಅವರು ಜಗಳವಾಡಿದರು ಅಂದರೆ ಅವರು ನೆನೆಸಿದ್ರು ತೋಡಬಹುದಾಗಿತ್ತು, ಅದು ಬೇರೆ ವಿಷಯ. ಆದರೆ ನಿಮ್ಮ ಸಮಾಧಾನವನ್ನು ಕೆಡಿಸುವುದಕ್ಕೆ ಆ ವಾಗ್ವಾದ ಎನ್ನುವಂಥದ್ದೇನು? ನಿಮ್ಮ ಸಮಾಧಾನ ಕೆಡಿಸುವುದಕ್ಕೆ. ಆದ್ದರಿಂದ ಈಸಾಕನು ವಾಗ್ವಾದವನ್ನೇ ಮಾಡಲಿಲ್ಲ. ಅದು ಹೊಸ ಒಡಂಬಡಿಕೆಯಲ್ಲೂ ಇದೆ. ವಾಗ್ವಾದ ಮಾಡುವುದು ಎನ್ನುವಂಥದ್ದು ಕ್ರಿಸ್ತನ ಸಭೆಯಾಗಿರುವವರಿಗೆ ತಕ್ಕದ್ದು ಅಲ್ಲ. ಕ್ರಿಸ್ತನ ಸಭೆಯವರು ವಾಗ್ವಾದ ಮಾಡಬಾರದೆಂಬುದಾಗಿ ಬರೆಯುತ್ತಾರೆ ಪೌಲನು. ನಾವು ವಾಗ್ವಾದ ಮಾಡುವುದು ಬೇಡ. ಏನಾದರೂ ಹೇಳುತ್ತಾರೆ, ಸರಿ, ಓಕೆ, ಪರವಾಗಿಲ್ಲ, ರೈಟ್, ಏನೋ ಆಗಿದ್ದು ಆಗೋಯ್ತು. ಏನಂದ್ರೆ ಕೆಲವು ಸಮಯದಲ್ಲಿ ನೀವು ನಂಬುತ್ತೀರಾ ಎಂಬುದಾಗಿ ಗೊತ್ತಿಲ್ಲ. ಕೆಲವು ಸಮಯದಲ್ಲಿ ನಾನು ವಾಗ್ವಾದ ಮಾಡಬಾರದೆಂಬುದಕ್ಕಾಗಿ ನಾನು ಕರ್ತನ ಮುಂಭಾಗದಲ್ಲಿ ಹೇಳುತ್ತಿದ್ದೇನೆ. ಕೆಲವು ಲಕ್ಷ್ಯವನ್ನು ನಾನು ಕೊಟ್ಟಿದ್ದೇನೆ. ನನಗೆ ಗೊತ್ತು ಅದನ್ನು ಅವರು ನನ್ನ ಹತ್ರ ಏನೂ ಇಲ್ಲದೆ ತೆಗೆದುಕೊಳ್ಳುತ್ತಾ ಇದ್ದಾರೆ ಅಂತ ಗೊತ್ತು. ಅವರು ನನ್ನನ್ನು ಏಮಾರಿಸಿ ತೆಗೆದುಕೊಳ್ಳಲಿಲ್ಲ. ನನ್ನನ್ನು ಏಮಾರಿಸಿದ್ದೇನೆ ಎಂಬುದಾಗಿ ಅವರು ಅಂದುಕೊಂಡಿದ್ದಾರೆ. ಅವರು ನನ್ನನ್ನು ಏಮಾರಿಸುತ್ತಾ ಇದ್ದಾರೆ ಎಂಬುದಾಗಿ ನನಗೆ ಆ ವಿಷಯ ಗೊತ್ತು. ಆದರೆ ನಾನು ಕೆಲವು ಲಕ್ಷ್ಯವನ್ನು ಅವರಿಗೆ ತೆಗೆದುಕೊಟ್ಟಿದ್ದೇನೆ. ನನ್ನನ್ನು ಒಂದು ದಿನವೂ ದೇವರು ಕೊರತೆಯಲ್ಲಿ ಇಟ್ಟಿಲ್ಲ. ದೇವರು ಹೇಳುತ್ತಾರೆ, ನಿನ್ನ ವಸ್ತ್ರವನ್ನು ಕೇಳಿದ್ರೆ ಮೇಲಂಗಿಯನ್ನು ಕೊಡು. ತಗೊಳ್ಳಿ. ಬೇರೆ ಏನು ಮಾಡ್ತಾರೆ? ಹಣ ತಾನೆ, ಕೆಲವು ವಸ್ತುಗಳು ತಾನೆ. ಅದು ಕೆಲವು ಲಕ್ಷ್ಯವಾಗಿರಬಹುದು, ಇರಲಿ, ಪರವಾಗಿಲ್ಲ. ನೀವು ದೇವರ ನಿಮಿತ್ತವಾಗಿ ಅದನ್ನು ಬಿಡುವಾಗ ಕರ್ತನು ಒಂದು ದಿನವೂ ಕೂಡ ನಿಮ್ಮ ಕೈ ಬಿಡುವುದೇ ಇಲ್ಲ. ಕರ್ತನು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಹಲ್ಲೆಲೂಯ. ಇದು ಎರಡನೆಯದಾಗಿ ಅವನು ತೋಡಿದಂತಹ ಬಾವಿ. ಅವನು ಅಲ್ಲಿಂದ ಹೊರಟು ಬರುತ್ತಾನೆ. ಈಗ ಓದಿರಿ, 22ನೇ ವಾಕ್ಯವನ್ನು ಓದಿರಿ. ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗೆಸಿದಾಗ ಅದರ ವಿಷಯದಲ್ಲಿ ಯಾರೂ ಜಗಳವಾಡದೆ ಹೋದದರಿಂದ ಅವನು, ಈಗ ಯೆಹೋವನು ನಮಗೋಸ್ಕರ ಸ್ಥಳವನ್ನು ಮಾಡಿದ್ದನಾದ್ದರಿಂದ ಅಭಿವೃದ್ಧಿಯಾಗುವವೆ ಎಂದು ಹೇಳಿ ಅದಕ್ಕೆ ರೆಹಬೋತ್ ಎಂದು ಹೆಸರಿಟ್ಟನು. ಇದೇ ಮೂರನೆಯ ಸ್ಟೇಜು ನಿಮ್ಮ ಆತ್ಮಿಕ ಜೀವಿತದಲ್ಲಿ. ಮೊದಲು ನೀವು ಯಾವುದನ್ನು ನಂಬಿಕೊಂಡು ಬಂದಿರುತ್ತೀರೋ ದೇವರದನ್ನು ತೆಗೆದುಹಾಕುತ್ತಾರೆ. ನಿಮ್ಮ ತಂದೆಯದ್ದು, ತಾಯಿಯದ್ದು, ಅವರದ್ದು, ಅವರ ನೆರಳು ಕರ್ತನಿಗೆ ಇಷ್ಟವಾಗದೇ ಇರುವಂಥದ್ದು. ಯಾರ ನೆರಳು ಆತನಿಗೆ ಇಷ್ಟವಿಲ್ಲ, ಅವರ ನೆರಳೇ ಆತನಿಗೆ ಇಷ್ಟ. ಜಾಲಿಮರದ ನೆರಳಿನಲ್ಲಿ ಇದ್ದರೂ ಕೂಡ ಎದ್ದು ಹೋಗೋ ಅನ್ನುತ್ತಾರೆ. ಯಾವುದೇ ನೆರಳಿನಲ್ಲಿ ಮಲಗಿದ್ದರೂ ಒಪ್ಪಿಕೊಳ್ಳುವುದಿಲ್ಲ. ಅವರು ಹೇಳುತ್ತಾರೆ, ಅವರನ್ನು ಕಾದಿದಂಥ ಒಂದು ನೆರಳಿದೆ, ನಾನೇ ಆ ನೆರಳು. ಕೆಲವು ಸಮಯದಲ್ಲಿ ದೇವರು ಯಾಕೆ ನಮ್ಮಿಂದ ಬಾವಿಯನ್ನು ತೆಗೆದುಕೊಳ್ಳುತ್ತಾರೆ, ಅದನ್ನು ಮಣ್ಣಾಕಿ ಮುಚ್ಚುವಂತೆ ಮಾಡುತ್ತಾರೆ ಎಂದರೆ, ನಿನ್ನನ್ನು ಆಶೀರ್ವದಿಸಿದ್ದು ನಾನೇ ಎಂಬುದಾಗಿ ಹೇಳಬೇಕು. ನಿನ್ನ ದೇವರಾಗಿರುವ ಕರ್ತನು ಒಬ್ಬನು ಮಾತ್ರವೇ ನಿನ್ನೊಂದಿಗೆ ಇದ್ದನು ಎಂಬುದಾಗಿ ಹೇಳುವಂತೆ ಮಾಡಬೇಕು. ಇನ್ನೊಬ್ಬನು ನಿನ್ನ ಆಶೀರ್ವಾದವು ನನಗೆ ಸ್ವಂತ ಎಂಬುದಾಗಿ ಕೊಂಡಾಡುವಂಥದ್ದನ್ನು ದೇವರು ಇಷ್ಟಪಡುವುದಿಲ್ಲ, ಯಾವತ್ತೂ ಇಷ್ಟಪಡುವುದಿಲ್ಲ. ದೇವರು ಆ ಒಂದು ವಿಷಯದಲ್ಲಿ ಅವರು ಹೊಟ್ಟೆ ಕಿಚ್ಚು ಇರುವಂತಹ ದೇವರೇ. ನಾನು ಹೇಳುತ್ತೇನೆ, ಆ ವಿಷಯದಲ್ಲಿ ಸ್ವಲ್ಪ ಅವರು ಹೊಟ್ಟೆ ಕಿಚ್ಚು ಪಡುತ್ತಾರೆ. ಯಾರು ಕೂಡ ಈ ವ್ಯಕ್ತಿಯು ಮುಂದೆ ಬರುವುದಕ್ಕೆ ನಾನೇ ಕಾರಣ ಎಂಬುದಾಗಿ ಹೇಳುವುದಕ್ಕೆ ದೇವರು ಬಿಡುವುದೇ ಇಲ್ಲ. ಯಾಕೆ ಹೇಳುತ್ತೇನೆಂದರೆ, ನನ್ನನ್ನು ಉನ್ನತಿಗೆ ತಂದನೆಂಬುದಾಗಿ ಒಬ್ಬರು ಕೂಡ ಹೇಳುವಂತೆ ದೇವರು ಮಾಡುವುದಿಲ್ಲ. ಅದು ನಿಮಗೂ ಅನ್ವಯಿಸುತ್ತದೆ. ಯಾರ ಬಾವಿಯೂ ನಿಮ್ಮ ಬಾವಿಯಾಗಿ ಇರುವುದಿಲ್ಲ. ಕೆಲವು ಸಮಯದಲ್ಲಿ ನೀವು ಸಂಪಾದನೆ ಮಾಡಿದ್ದನ್ನು ಕೂಡ ತೆಗೆದುಕೊಂಡು ಹೋಗುತ್ತಾರೆ, ನಿಮ್ಮ ಕೈಯಿಂದ ಕಿತ್ತುಕೊಂಡು ಹೋಗುತ್ತಾರೆ. ಅಥವಾ ಬೇರೆ ಅಣ್ಣ ತಮ್ಮಂದಿರು ಕೂಡ ನಿಮ್ಮನ್ನೇ ಏಮಾರಿಸುತ್ತಾರೆ. ಕೆಲವು ಸಮಯದಲ್ಲಿ ನಿಮ್ಮ ಕೈಯಿಂದಲೂ ಕೂಡ ಹೋಗುತ್ತದೆ. ಆದರೆ ಲೆಕ್ಕ ಮಾಡುವಂಥ ಒಬ್ಬ ದೇವರಿದ್ದಾರೆ. ಒಂದು ದಿನ ನಿಮಗೆ ಸ್ಥಳವನ್ನು ಉಂಟು ಮಾಡುತ್ತಾರೆ. ಒಂದು ದಿನ ಸ್ಥಳವನ್ನು ಉಂಟು ಮಾಡುತ್ತಾರೆ. ವಾಕ್ಯ ಹೇಳುತ್ತದೆ, ಈಗ ಯೆಹೋವನು ನಮಗೋಸ್ಕರ ಸ್ಥಳವನ್ನು ಮಾಡಿದ್ದಾನಾದ್ದರಿಂದ ಅಭಿವೃದ್ಧಿಯಾಗುವೆ ಎಂದು ಹೇಳಿ ಅದಕ್ಕೆ ರೆಹಬೋತ್ ಎಂದು ಹೆಸರಿಟ್ಟನು. ಈಗ ಆಶೀರ್ವಾದ ಬಂತು. ಆದರೆ ಚೆನ್ನಾಗಿ ಗಮನಿಸಿರಿ, ಇನ್ನೂ ಕೂಡ ಅಭಿಮಲೇಕನು ಜೊತೆಗೆ ಇದ್ದಾನೆ. ಇನ್ನು ಏನಾಗಿದೆ?
ಜೊತೆಗೆ ಇದ್ದಾನೆ, ಸುತ್ತಲೂ ಇದ್ದಾನೆ. ಅವನು ವಾಗ್ವಾದ ಮಾಡುತ್ತಿಲ್ಲ, ಆದರೆ ಅಲ್ಲೇ ಇದ್ದಾನೆ. ನಮ್ಮ ಸುತ್ತಲೂ ಒಂದು ಕಾಲದಲ್ಲಿ ಶತ್ರುಗಳು ಹೋರಾಡಿದ್ದು ಸತ್ಯನೇ, ಆದರೆ ಸುತ್ತಲೂ ಶತ್ರುಗಳು ಈಗಲೂ ಇದ್ದಾರೆ. ಏನು? ವೆಯ್ಟ್ ಮಾಡುತ್ತಾ ಇದ್ದಾರೆ, ವೆಯ್ಟ್ ಮಾಡುತ್ತಾ ಇರುತ್ತಾರೆ. ಈಗ ಬಂದು ವಾಗ್ವಾದ ಮಾಡುವುದಿಲ್ಲ, ಈಗ ನನ್ನ ಬಾವಿ ಕೊಡು ಎಂಬುದಾಗಿ ಕೇಳುವುದಿಲ್ಲ, ಅಪ್ಪನ ಬಾವಿಯನ್ನು ಮುಚ್ಚುವುದಿಲ್ಲ. ಈಗ ನೀವು ಆಶೀರ್ವಾದವುಳ್ಳವರಾಗಿರುತ್ತೀರಾ, ಆದರೆ ಬಹಳ ಕೇರ್ಫುಲ್ ಆಗಿರಬೇಕು. ನಿಮ್ಮ ಸುತ್ತಲೂ ಶತ್ರುಗಳು ವೆಯ್ಟ್ ಮಾಡುತ್ತಲೇ ಇರುತ್ತಾರೆ. ಸೇವೆಯ ಮಾರ್ಗದಲ್ಲೂ ಸರಿ, ಆತ್ಮಿಕ ಜೀವಿತದಲ್ಲೂ ಸರಿ, ನಿಮಗೆ ಶತ್ರುಗಳೇ ಇಲ್ಲ ಎನ್ನುವಂಥ ಒಂದು ಕಾಲಘಟ್ಟವು ಬರುವ ತನಕ ವಾಕ್ಯ ಹೇಳುತ್ತದೆ, ದಾವೀದನ ಸುತ್ತಲೂ ದೇವರು ಏನ್ ಮಾಡಿದ್ರಂತೆ? ಶತ್ರುಗಳಿಂದ ತಪ್ಪಿಸಿ ದೇವರು ಸಮಾಧಾನದಿಂದ ಇಟ್ಟಿದ್ದರು ಎಂದು ಇದೆ. ಅಂತಹ ಒಂದು ಕಾಲಘಟ್ಟ ಬರುವ ತನಕ ನಿಮ್ಮ ಸುತ್ತಲೂ ಶತ್ರುಗಳಿರುತ್ತಾರೆ. ಈಗ ಆಶೀರ್ವಾದ ಬಂತು, ಅದನ್ನೇ ನಿಮಗೆ ಹೇಳುತ್ತೇನೆ, ಆಶೀರ್ವಾದ ಬಂತು, ಆದರೆ ಶತ್ರು ಇರುತ್ತಾನೆ, ಶತ್ರು ಇದ್ದೇ ಇರುತ್ತಾನೆ. ಕೆಲವು ಸಮಯದಲ್ಲಿ ಈಗ ಈಸಾಕನಿಗೆ ಹೇಗಿರುತ್ತದೆ? ಈಸಾಕನನ್ನು ತೆಗೆದುಕೊಳ್ಳಿ. ಈಸಾಕನಿಗೆ ಹೇಗೆ ಇರುತ್ತದೆ ಗೊತ್ತಾ? ಬಾವಿ ತೋಡಿದ್ವಿ, ಬರಲಿಲ್ಲ, ಆದರೆ ಯಾವಾಗ ಬರುತ್ತಾನಂತ ಗೊತ್ತಿಲ್ಲ. ಕೇರ್ಫುಲ್ ಆಗಿರಬೇಕೆನ್ನುವಂಥ ಐಡಿಯಾ ಮನಸ್ಸಿನಲ್ಲಿ ಇದ್ದೇ ಇರುತ್ತದೆ ಅಲ್ವಾ? ಇದು ಒಂದು ರೀತಿಯಾದ ಟೆನ್ಷನ್. ಆಶೀರ್ವಾದವೂ ಇದೆ, ಆದರೆ ಅದೇ ಸಮಯದಲ್ಲಿ ಜೊತೆಗೆ ಏನಿದೆ? ಟೆನ್ಷನ್ನೂ ಇದೆ. ಸರಿ ಆಯ್ತಾ? ಇವರು ಇನ್ನು ಮುಂದೆ ಸಮಸ್ಯೆ ಮಾಡುವುದಿಲ್ವಾ? ಯಾವತ್ತು ಸಮಸ್ಯೆ ಮಾಡುತ್ತಾರೋ, ಯಾವಾಗ ಮತ್ತೆ ಬಂದು ಮಣ್ಣು ಹಾಕಿ ಮುಚ್ಚುತ್ತಾರೋ, ಆದರೆ ಇವರು ಇನ್ನೂ ಕೂಡ ಅಲ್ಲೇ ತಂಗಿದ್ದಾರೆ. ಆದರೆ ಈಗ ವಾಗ್ವಾದ ಮಾತ್ರ ಮಾಡುತ್ತಿಲ್ಲ. ಆಶೀರ್ವಾದ ಬಂತು. ಈಗಾಗಲೇ ಈಸಾಕನು ಆಶೀರ್ವದಿಸಲ್ಪಟ್ಟಿದ್ದಾನೆಂಬುದಾಗಿ ಇವನ ಕುರಿತಾಗಿ ಅವರಿಗೆಲ್ಲ ಏನಿದೆ? ಹೊಟ್ಟೆ ಕಿಚ್ಚು ಇತ್ತು. ಆ 26ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ ಓದಿರಿ. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು. ಅವನಿಗೆ ದನ ಕುರಿಗಳ ಸಂಪತ್ತು, ಅನೇಕ ಸೇವಕ ಜನವು ಇದ್ದವು. ಇದನ್ನು ನೋಡಿ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚು ಪಟ್ಟರು. ಹೊಟ್ಟೆ ಕಿಚ್ಚು ಪಡುವವರು ಸುತ್ತಲೂ ಇರುತ್ತಾರೆ. ಅದು ಒಂದು ಕಾಲದಲ್ಲಿ ನಿಮ್ಮ ತಂದೆಯದನ್ನು ಅವರು ತೆಗೆದುಕೊಳ್ಳುತ್ತಾರೆ. ಈ ಹೊಟ್ಟೆ ಕಿಚ್ಚು ಪಡುವಂತವನು, ಶತ್ರು ಎನ್ನುವಂತವನು ಯಾರೋ ಅನ್ವಾಂಟೆಡ್ ಪರ್ಸನ್ ಎಂಬುದಾಗಿ ಅಂದುಕೊಳ್ಳಬೇಡಿ. ನೋನ್ ಪರ್ಸನ್ ಆಗಿರುತ್ತಾನೆ, ಒಡ ಹುಟ್ಟಿದವನಾಗಿರುತ್ತಾನೆ, ಪಕ್ಕದ ಮನೆಯವನಾಗಿರುತ್ತಾನೆ, ಅಣ್ಣ ತಮ್ಮ ಆಗಿರುತ್ತಾನೆ, ಫ್ರೆಂಡ್ ಆಗಿರುತ್ತಾನೆ. ಅಷ್ಟೇ ಯಾಕೆ, ಆತ್ಮಿಕ ಉಳ್ಳವರು ಇರುತ್ತಾರೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುವವರು. ಎಲ್ಲದಕ್ಕೂ ಕೂಡ ನೀವು ಅಂದುಕೊಳ್ಳಬಾರದು ಸೈತಾನನೇ ಹಾಗೆ ಎರಡು ಕೊಂಬಿನೊಂದಿಗೆ ಇರುತ್ತಾನೆಂದು. ಇಲ್ಲವೇ ಇಲ್ಲ, ಬೈಬಲ್ ಇಟ್ಟುಕೊಂಡಿರುವವನು ಇರುತ್ತಾನೆ. ನೀವು ಆಶೀರ್ವಾದವಾಗಿರುವುದು ಅವನಿಗೆ ಇಷ್ಟವಾಗುವುದಿಲ್ಲ, ನೀವು ಉನ್ನತಿಗೆ ಬರುವುದು ಅವನಿಗೆ ಇಷ್ಟವಾಗುವುದಿಲ್ಲ. ಕರ್ತನು ನಿಮ್ಮನ್ನು ಆಶೀರ್ವದಿಸುತ್ತಾರೆ, ನೀವು ಕಷ್ಟಪಟ್ಟಿರುತ್ತೀರಾ, ನಿಮ್ಮನ್ನು ನಡೆಸುತ್ತಾರೆ, ನಿಮ್ಮನ್ನು ಮರುಭೂಮಿಯಲ್ಲಿ ನಡೆಸಿರುತ್ತಾರೆ. ಆದರೆ ನಿಮ್ಮನ್ನು ನೋಡಿದಾಗ ಅವರಿಗೆ ಹೊಟ್ಟೆ ಕಿಚ್ಚಿರುತ್ತದೆ. ಯಾಕಂದ್ರೆ ನೀವು ಪಟ್ಟ ಪಾಡು ಅವನಿಗೆ ಗೊತ್ತಿಲ್ಲ, ನೀವು ಉನ್ನತಿಯಲ್ಲಿ ಇರುವಂತದನ್ನು ಮಾತ್ರ ನೋಡುತ್ತಾನೆ. ಕೂಡಲೇ ಅವನ ಮೇಲೆ ಹೊಟ್ಟೆ ಕಿಚ್ಚು. ಈಸಾಕನು ಬರಗಾಲದಲ್ಲಿ ಬೀಜ ಬಿತ್ತಿದನು, ಸುಮ್ಮನೆ ಆಶೀರ್ವದಿಸಲಿಲ್ಲ ದೇವರು ಅವನನ್ನ. ಒಂದು ಡ್ರೈ ಲ್ಯಾಂಡ್ ಅಲ್ಲಿ ಬೀಜ ಬಿತ್ತಬೇಕಂದ್ರೆ ಎಷ್ಟು ಕಷ್ಟ. ಈಗ ಆಶೀರ್ವದಿಸಿದ ಕೂಡಲೇ ಹೊಟ್ಟೆ ಕಿಚ್ಚು ಬಂತು. ಒಂದು ಗ್ರೂಪ್ ಹೊಟ್ಟೆ ಕಿಚ್ಚು ಪಟ್ಟು, ಓ ಆ ರೀತಿ ಈ ರೀತಿ ಎಂಬುದಾಗಿ. ಈಗ ನೆಕ್ಸ್ಟು ಫಸ್ಟ್ ಬಾವಿ ಮುಚ್ಚುತ್ತಾರೆ, ವಾಗ್ವಾದ ಮಾಡುತ್ತಾರೆ, ಎಲ್ಲವನ್ನೂ ಕೂಡ ಸಂಭಾಳಿಸುತ್ತಾನೆ, ಪರವಾಗಿಲ್ಲ ಬಿಡು ಎಂಬುದಾಗಿ. ಈಗ ಏನಾಯಿತು? ಹೊಟ್ಟೆ ಕಿಚ್ಚು ಪಡುವಂತ ಗುಂಪು ಸುತ್ತಲೂ ಇದ್ದಾರೆ, ಆದರೆ ಏನು ಸಮಸ್ಯೆ ಮಾಡದ ಹಾಗೆ ಇದೆ, ಯಾಕಂದ್ರೆ ಆಶೀರ್ವಾದ ಇದೆ. ಈಗ ರೆಹಬೋದ್ ಬಂತು, 100ರಷ್ಟು ಬಂತು. ಕರ್ತನು ಸ್ಥಳವನ್ನು ಉಂಟು ಮಾಡಿದ್ರು, ಆಶೀರ್ವಾದವಾಗಿತ್ತು. ಆದರೆ ಒಂದು ಟೆನ್ಷನ್ ಸುತ್ತಲೂ ಹಾಗೆ ಇರುತ್ತದೆ. ಯಾವಾಗ ಬರುತ್ತಾರೋ, ಏನ್ ನಡೆಯುತ್ತದೋ, ಯಾವಾಗ ನಡೆಯುತ್ತದೋ. ಆದರೆ ವಾಕ್ಯ ಹೇಳುತ್ತದೆ, ಈ ಆಶೀರ್ವಾದದೊಂದಿಗೆ ಅವನ ಆಶೀರ್ವಾದವು ಮುಕ್ತಾಯಗೊಳ್ಳುವುದಿಲ್ಲ. ಈ ಸ್ಥಳದಲ್ಲಿ ನೋಡ್ರಿ, ದೇವರು ಆಶೀರ್ವದಿಸಿದ್ದರಿಂದ ಅವನು ಹೋಗುತ್ತಾನೆ, ಅವನು ಬಾವಿ ತೋಡಿದ ನಂತರವಾಗಿ ಅಭಿವೃದ್ಧಿ ಆಗುತ್ತಾನೆ, ಎಲ್ಲ ಇದೆ. ಇದು 3ನೇ ಬಾವಿ, ಆದರೆ 4ನೇ ಬಾವಿ ಒಂದು ಇದೆ. ಅದೇ ಇರುವುದರಲ್ಲಿ ಬಹಳ ಇಂಪಾರ್ಟೆಂಟ್. ಓದಿರಿ ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 23ನೇ ವಾಕ್ಯವನ್ನು ಓದಿರಿ. ಈಸಾಕನು ಅಲ್ಲಿಂದ ಹೊರಟು ಗಟ್ಟಾ ಹತ್ತಿ ಬೇರ್ಷೆಬಕ್ಕೆ ಬಂದನು. 32ನೇ ವಾಕ್ಯ ಓದಿರಿ. ಅದೇ ದಿನದಲ್ಲಿ ಈಸಾಕನ ಸೇವಕರು ಬಂದು ನಮಗೆ ನೀರು ಸಿಕ್ಕಿತು ಎಂದು ಹೇಳಿ ತಾವು ತೋಡಿದ್ದ ಬಾವಿಯ ಸಂಗತಿಯನ್ನು ತಿಳಿಸಲು ಅವನು ಆ ಬಾವಿಗೆ ಶೀಬಾ ಎಂದು ಹೆಸರಿಟ್ಟನು. ಆದದರಿಂದ ಅಲ್ಲಿರುವ ಊರಿಗೆ ಇಂದಿನವರೆಗೂ ಬೇರ್ಷೆಬಾ ಎಂದು ಹೆಸರಾಯಿತು. ಅವನು ಏನೆಂದು ಹೆಸರಿಡುತ್ತಾನೆ? ಬೇರ್ಷೆಬಾ ಎಂಬುದಾಗಿ ಹೆಸರಿಡುತ್ತಾನೆ. 4ನೇ ಬಾವಿ ಶೀಬಾ. ಈ ಶೀಬಾ ಬಾವಿಗೂ ಉಳಿದಂತಹ 3 ಬಾವಿಗಳಿಗೂ ಏನು ವ್ಯತ್ಯಾಸ ಎಂಬುದಾಗಿ ನೋಡುವುದಾದರೆ, ಈಗ 29ನೇ ವಾಕ್ಯ ಓದಿರಿ. ನಾವು ನಿನಗೆ ಯಾವ ಕೇಡನ್ನು ಮಾಡದೆ ಹಿತವನ್ನೇ ಮಾಡಿ ನಿನ್ನನ್ನು ಸಮಾಧಾನದೊಡನೆ ಕಳುಹಿಸಿದೆವಲ್ಲ, ಅದರಂತೆ ನೀನು ನಮಗೆ ಕೇಡನ್ನು ಮಾಡುವುದಿಲ್ಲವೆಂಬುದಾಗಿ ಪ್ರಮಾಣ ಮಾಡಬೇಕು. ನೀನು ಈಗ ಯೆಹೋವನ ದಯೆಯನ್ನು ಹೊಂದಿದವನಾಗಿದ್ದೀಯಷ್ಟೇ ಎಂದು ಹೇಳಿದನು. ಶತ್ರು ಈಗ ಏನಾಗಿದ್ದಾನೆ? ಸಮಾಧಾನವಾಗುವುದಕ್ಕಾಗಿ ಬಂದಿದ್ದಾನೆ. ಮೊದಲನೇ ಬಾವಿ ಮುಚ್ಚಿ ಹಾಕಲ್ಪಡುತ್ತದೆ. 2ನೇ ಬಾವಿಯನ್ನು ಜಗಳ ಮಾಡಿ ಅದನ್ನು ತೆಗೆದುಕೊಳ್ಳುತ್ತಾರೆ. 3ನೇದಾಗಿ ನನಗೆ ಆಶೀರ್ವಾದ ಬಂತು, ಈಗ ಮುಚ್ಚಾಕ್ಲಿಲ್ಲ, ನನ್ನ ಬಾವಿ ನನ್ನ ಹತ್ರನೇ ಇದೆ, ಆಶೀರ್ವಾದವಾಗೇ ಇದೆ. ಆದರೆ ತಲೆ ಮೇಲೆ ಕತ್ತಿ ನೇತಾಡುತ್ತಲೇ ಇದೆ. ಯಾವಾಗ ಸಮಸ್ಯೆ ಬರುತ್ತದೆ, ಯಾರು ಏನ್ ಮಾಡುತ್ತಾರೋ, ಏನ್ ನಡೆಯುತ್ತದೋ, ಯಾವಾಗ ನಡೆಯುತ್ತದೋ, ನಮ್ಮ ವಿರುದ್ಧವಾಗಿ ಯಾರು ಹೇಳುತ್ತಾರೋ, ಇಂತಹ ಒಂದು ಸಿಚುವೇಶನ್ ಇರುತ್ತದೆ. ದೇವರು ಅದನ್ನು ಅಲೋ ಮಾಡುತ್ತಾರೆ. ದೇವರು ಆರಂಭದಲ್ಲಿ ಬೇರ್ಷೆಬವನ್ನು ಕೊಡುವುದಿಲ್ಲ.
ಆರಂಭದಲ್ಲೇ ವಿಶ್ರಮ ಕೊಡುವುದಿಲ್ಲ. ನೀನು ಮೊದಲು ಗೋಲಿಯಾತನನ್ನು ಜಯಿಸಬೇಕು, ಆನಂತರ ಸ್ವಲ್ಪ ಸ್ವಲ್ಪವಾಗಿ ಫಿಲಿಸ್ಟಿಯರನ್ನು ಜಯಿಸಬೇಕು, ಆನಂತರ ಸೌಲನನ್ನು ಜಯಿಸಬೇಕು, ಆ ನಂತರವಾಗಿಯೇ ನಿನಗೆ ವಿಶ್ರಮ ಸಿಗುತ್ತದೆ. ಅದೇ ದೇವರು ಅರಸನ ಸುತ್ತಲಿರುವಂತಹ ಶತ್ರುಗಳಿಂದ ತಪ್ಪಿಸಿ ಸಮಾಧಾನವನ್ನು ಅನುಗ್ರಹಿಸಿದನು. ಅದುವೇ ಅದರ ಫಾರ್ಮುಲಾ. ನಾವೇನ್ ಬಯಸುತ್ತೇವೆ? ಆರಂಭದಲ್ಲೇ ಬೇರ್ಷೆಬ, ಆರಂಭದಲ್ಲೇ ಸಮಾಧಾನ, ಆರಂಭದಲ್ಲೇ ಎಲ್ಲರೂ ಕೂಡ ನಿನ್ನೊಂದಿಗೆ ಸಮಾಧಾನದಿಂದ ಇರಬೇಕು. ಇರೋದಿಲ್ಲ, ಇರುವುದಕ್ಕೂ ಸಾಧ್ಯವಿಲ್ಲ. ಇದ್ದರೆ ಆ ಬಾವಿಯ ಮಹತ್ವವು ನಿಮಗೆ ಗೊತ್ತಾಗುವುದಿಲ್ಲ. ಈಗ ನೋಡಿರಿ, ಈ 3 ಬಾವಿಯ ಕಾಲವನ್ನು ಅವನು ದಾಟಿ ಬರುತ್ತಾನೆ. ಕೆಲವು ವರ್ಷಗಳಾಗಿರುತ್ತದೆ. ಒಂದೊಂದಾಗಿ ಒಂದೊಂದು ಬಾವಿಯನ್ನು ತೋಡುವಾಗ, ಫಸ್ಟ್ ಬಾವಿ ತೋಡುವಾಗ ನಮ್ಮ ತಂದೆದು ಸರಿ ಹೋಯಿತು, ನಾವು ತೋಡಿದ್ವಿ, ಇದನ್ನು ತೆಗೆದುಕೊಂಡ, 2 ಸಾರಿ ತೆಗೆದುಕೊಂಡ. ಈಗ ಅವನಿಗೆ ಏನು ಅನಿಸುತ್ತದೆ? ತೋಡಿದ್ರೆ ತೆಗೆದುಕೊಳ್ಳುತ್ತಾರೆ, ಇನ್ನೊಂದು ಸಾರಿ ಟ್ರೈ ಮಾಡೋಣ, 3ನೇ ಸಾರಿ. ಅವನೇನಂದುಕೊಂಡ ಶತ್ರು, ನಾನು ಕಸಿದುಕೊಂಡಾಗೆಲ್ಲ ಇವನು ತೋಡುತ್ತಲೇ ಇದ್ದಾನೆ, ಸರಿ ಅವನನ್ನು ಹಾಗೆ ಬಿಟ್ಬಿಡೋ. ಒಂದು ಸ್ಥಳದಲ್ಲಿ ನಿಮ್ಮ ಶತ್ರುಗಳು ನಿಮ್ಮನ್ನು ನೋಡಿ ಟಯರ್ಡ್ ಆಗುತ್ತಾರೆ. ಏನೇ ಮಾಡಿದರೂ ಕೂಡ ಓಡುತ್ತಲೇ ಇದ್ದಾರೆ. ಪೌಲನನ್ನು ಏನು ಮಾಡುವುದಕ್ಕೆ ಆಯ್ತು ಹೇಳಿ? ಊರಲ್ಲೆಲ್ಲ ಹೊಡೆಯುತ್ತಾರೆ, ಚೆನ್ನಾಗಿ ಹೊಡೆದು ಸತ್ತು ಹೋದ ಎಂಬುದಾಗಿ ಬಿಡುತ್ತಾರೆ. ಮತ್ತೆ ಎದ್ದು ಹೋಗಿ ಪ್ರಸಂಗ ಮಾಡುತ್ತಾನೆ. ಆನಂತರ ಅವನನ್ನು ಏನು ಮಾಡೋದು? ಅವನು ಸತ್ತವನ ಹಾಗೆ ಆದನು. ಇದಾದ ನಂತರವಾಗಿ ಅವನನ್ನು ಹೊಡೆದು ಕೊಲ್ಲಬೇಕು ಅಷ್ಟೇನೆ. ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ, ಜೀವ ಹೊರಕರದಲ್ಲಿದೆ, ಕೊಲ್ಲಲು ಆಗುವುದಿಲ್ಲ. ಒಂದು ಕಡೆ ಶತ್ರು ಟಯರ್ಡ್ ಆಗುತ್ತಾನೆ. ಯೇಸುವನ್ನು ಪರೀಕ್ಷಿಸಿ ನೋಡುತ್ತಾನೆ, ಹಾಗೆ ಹಿಂದಟ್ಟಿ ನೋಡುತ್ತಾನೆ. ವಾಕ್ಯ ಹೇಳುತ್ತದೆ, ಸೈತಾನನು ಸ್ವಲ್ಪ ಕಾಲ ಬಿಟ್ಟು ಹೋದನು, ಓಡಿ ಹೋದ. ಅಯ್ಯೋ ಹೋಗಪ್ಪ, ಇವ್ರ ಹತ್ರ ಜಗಳವಾಡಿ ಆಡಿ ಇವ್ರ ಹತ್ರ ಏನು ಮಾಡೋಕ್ಕಾಗ್ಲಿಲ್ಲ. ಒಂದು ಕಡೆ ಅವನೇ ಯೇಸುವಿನ ಹತ್ರ ಬಂದು ಕೇಳುತ್ತಾನೆ, ನನ್ನನ್ನು ಏನು ಮಾಡಬೇಡಿ ಅಂತ. ಇವನು ಮೊದಲು ಬಂದವನು ಕಡೆಯದಾಗ ಏನು ಹೇಳ್ತಾನೆ? ನೀವು ನನ್ನನ್ನು ಪಾತಾಳಕ್ಕೆ ಕಳುಹಿಸುವುದಕ್ಕೆ ಬಂದ್ರ, ಯಾಕೆ ಬಂದಿರ ಎಂಬುದಾಗಿ ಕೇಳುತ್ತಾನೆ. ನೀವು ಬಂದದ್ದು ಓಕೆ, ಆದರೆ ನನ್ನನ್ನು ಮಾತ್ರ ಪಾತಾಳಕ್ಕೆ ಕಳುಹಿಸಬೇಡಿ. ಇದೇ ಶತ್ರು ಬಂದು ಏನಾಗುವುದು? ಸಮಾಧಾನವಾಗುವುದು. ಅಂತಹ ಒಂದು ಬಾವಿ ಬರುತ್ತದೆ. ಈಗ ವಾಕ್ಯ ಏನು ಹೇಳುತ್ತದೆ ನೋಡಿರಿ, 31ನೇ ವಾಕ್ಯ ಓದಿರಿ. ಬೆಳಗ್ಗೆ ಎದ್ದು ಒಬ್ಬರಿಗೊಬ್ಬರು ಪ್ರಮಾಣ ಮಾಡಿಕೊಂಡರು, ಈಸಾಕನು ಅವರನ್ನು ಸಾಗ ಕಳಿಸಲು ಅವರು ಸಮಾಧಾನದೊಡನೆ ಹೊರಟು ಹೋದರು. ಅದೇ ದಿನದಲ್ಲಿ ಈಸಾಕನ ಸೇವಕರು ಬಂದು ನಮಗೆ ನೀರು ಸಿಕ್ಕಿತು ಎಂದು ಹೇಳಿ ತಾವು ತೋಡಿದ್ದ ಬಾವಿಯ ಸಂಗತಿಯನ್ನು ತಿಳಿಸಲು, ಇದೇ ಬೇರ್ಷೆಬ, ಇದೇ ನಿಜವಾದ ಬಾವಿ. ಆಶೀರ್ವಾದ ಎನ್ನುವಂಥದ್ದು ರೆಹಬೋತ್ ಅಲ್ಲ, ಆಶೀರ್ವಾದ ಎನ್ನುವಂಥದ್ದು ಬೇರ್ಷೆಬ. ಆಶೀರ್ವಾದ ಎನ್ನುವಂಥದ್ದು ಬೇರ್ಷೆಬ. ನಮ್ಮ ಸುತ್ತಲೂ ಎಲ್ಲವೂ ಕೂಡ ಕರೆಕ್ಟಾಗಿ ನಡೆಯುತ್ತದೆ. ಚಿಕ್ಕ ಪೈನ್ ಮಾತ್ರ ಇರುತ್ತದೆ, ಚಿಕ್ಕ ಹೋರಾಟ ಇರುತ್ತದೆ. ಆದರೆ ರೆಹಬೋತ್ ಕೊರತೆಯೇ ಇಲ್ಲ, ಎಲ್ಲ ಚೆನ್ನಾಗಿ ಹೋಗುತ್ತಾ ಇದೆ, ಪೀಸ್ಫುಲ್ ಆಗಿ ಹೋಗ್ತಾ ಇದೆ. ಆದರೆ ಅದರೊಳಗೆ ಚಿಕ್ಕ ಕೊರತೆ ಇರುತ್ತದೆ, ಅಥವಾ ಚಿಕ್ಕ ಪೈನ್ ಇರುತ್ತದೆ, ಅಥವಾ ಕೆಲವು ಶತ್ರುಗಳಿರುತ್ತಾರೆ, ಏನು ಮಾಡೋದಿಲ್ಲ, ಆದರೆ ಇರುವ ಹಾಗೆ ಇರುತ್ತದೆ. ನೀವು ನಾನು ವೆಯ್ಟ್ ಮಾಡಬೇಕಾಗಿರುವಂಥದ್ದು ಬೇರ್ಷೆಬಾಗೆ. ರೆಹಬೋತಲ್ಲಿ ತೃಪ್ತಿಗೊಳ್ಳುವಂಥ ಗುಂಪಿದೆ. ವಾಗ್ದಾನದಲ್ಲಿ ಎಲ್ಲಾದರೂ ನಿಮಗೆ ಬೇರ್ಷೆಬವನ್ನು ಕೊಟ್ಟಿದ್ದಾರಾ? ಈ ವರ್ಷದ ವಾಗ್ದಾನ ದೇವರು ನಿಮಗೆ ಬೇರ್ಷೆಬ ಎಂದು ಹೇಳಿದ್ದಾರಾ? ಆದರೆ ರೆಹಬೋತ್ ಕೊಟ್ಟಿರುತ್ತಾರೆ. ಅನೇಕ ಕಡೆ ನಿಮಗೇನು ಕೊಟ್ಟಿರುತ್ತಾರೆ? ರೆಹಬೋತ್ ಕೊಟ್ಟಿರುತ್ತಾರೆ. ಅದು ನಡೆಯುತ್ತದೆ, ಸತ್ಯನೇ. ರೆಹಬೋತ್ ವಾಗ್ದಾನ ನೆರವೇರುತ್ತದೆ. ಸುತ್ತಲೂ ಅಬಿಮೆಲೆಕನು ಕೂತಿರುತ್ತಾನೆ, ಅವನು ಉರಿಗೊಳ್ಳುತ್ತಾನೆ, ಆದರೆ ಏನು ಮಾಡುವುದಿಲ್ಲ. ನಾನು ಈಗಾಗಲೇ ಹೇಳಿದ್ದೆ, ಅದು ಸಿಂಹಗವಿಯಲ್ಲಿ ದಾನಿಯೇಲನಿದ್ದ ಹಾಗೆ. ಅವನು ಇರುತ್ತಾನೆ, ಏನು ಮಾಡುವುದಿಲ್ಲ. ಈ ಸಿಂಹದ ಬಾವಿಯನ್ನು ದೂತನು ಕಟ್ಟಿದ್ದನ್ನು ಇವನು ನೋಡುತ್ತಾನೆ. ಯಾರು ನೋಡ್ದ? ದಾನಿಯೇಲ ನೋಡ್ದ. ಸಿಂಹವು ಕಡಿಯಲಿಲ್ಲ. ಆದರೆ ರಾತ್ರಿ ಎಲ್ಲವೂ ಕೂಡ ಸಿಂಹವನ್ನು ನೋಡುತ್ತಲೇ ಇರಬೇಕು. ಇವನು ನೋಡಲಿಲ್ಲ ಅಂದ್ರೂ ಸಿಂಹವು ಇವನು ನೋಡುತ್ತಲೇ ಇರುತ್ತದೆ ಅಲ್ವಾ? ಅವನಿಗೆ ಹೇಗಿರುತ್ತದೆ? ಟೆನ್ಷನ್ ಆಗಿ ಇರುತ್ತದೆ. ಅಯ್ಯೋ, ನಾನು ಯಾವಾಗಲೂ ಕೂಡ ನೆನೆಸುವುದೇನೆಂದರೆ, ಬಾಯನ್ನು ಕಟ್ಟಿದಂತಹ ದೂತನು ಇವನನ್ನು ಕೂಡ ಆಚೆ ತೆಗೆದುಕೊಂಡು ಹೋಗಿ ಬಿಡಬಹುದಾಗಿತ್ತಲ್ಲ. ಒಂದು ಅರ್ಧ ಗಂಟೆ ಆಚೆ ಬಿಟ್ಟು ಹೋಗಿದ್ದ ಅಂದ್ರೆ ಅರಸ ಬರುವ ತನಕ ಇವನು ಪೀಸ್ಫುಲ್ ಆಗಿ ಇರುತ್ತಿದ್ದ ಅಲ್ವಾ? ಅದಲ್ಲ. ಕೆಲವು ಕಾಲ ನೀನು ರೆಹಬೋತಲ್ಲಿ ಇರುತ್ತೀಯ, ಆದರೆ ನಿನ್ನ ಸುತ್ತಲೂ ಸಿಂಹ ಇರುತ್ತದೆ. ಅದು ಸ್ವಲ್ಪ ಕಠಿಣವಾದ ಕಾಲವೇ, ಆದರೆ ಆಶೀರ್ವಾದ ಇರುತ್ತದೆ. ನಾವು ಅದರೊಂದಿಗೆ ಬಾಳುವುದಕ್ಕೆ ರೂಢಿಯಾಗಿ ಅದರಲ್ಲೇ ತೃಪ್ತಿಯಾಗುತ್ತೇವೆ. ನಾವೇನ್ ನೋಡುತ್ತೇವೆ ಗೊತ್ತಾ? ಬಾವಿಯನ್ನು ತೋಡಿದ್ರು ರೆಹಬೋತ್, ಅಲ್ಲಿ ಜಗಳವಾಗಲಿಲ್ಲ. ಆದರೆ ಕರ್ತನ ದೃಷ್ಟಿಕೋನ ಏನ್ ಗೊತ್ತಾ? ನಿನ್ನ ಸುತ್ತಲೂ ಇರುವಂತಹ ಶತ್ರುಗಳನ್ನು ನಿನ್ನೊಂದಿಗೆ ಸಮಾಧಾನವಾಗುವಂತೆ ಮಾಡುತ್ತೇನೆ. ಈಗ ನೀವು ಆ ವಾಕ್ಯವನ್ನು ಓದಿರಿ, ಮುಗಿಸೋಣ. 29ನೇ ಕೀರ್ತನೆ. ಯೆಹೋವನು ತನ್ನ ಪ್ರಜೆಗೆ ಸಮಾಧಾನವನ್ನು ದಯಪಾಲಿಸುವನು. ಹಾಗಾದ್ರೆ ಆಶೀರ್ವಾದ ಎನ್ನುವಂಥದ್ದೇನು? ಸಮಾಧಾನ ಎನ್ನುವಂಥದ್ದೇ ದೊಡ್ಡ ಆಶೀರ್ವಾದ. ಕೆಲವು ಸಮಯದಲ್ಲಿ ಉಪದ್ರವಕ್ಕೆ ಒಳಗಾದದ್ದು ಸತ್ಯ, ಹಿಂಸೆಗೆ ಒಳಗಾದದ್ದು ಸತ್ಯ, ನಿಮಗೆ ನಷ್ಟವಾದದ್ದು ಸತ್ಯ, ನಿಮ್ಮಿಂದ ಕಸಿದುಕೊಂಡು ಹೋದದ್ದು ಸತ್ಯ. ಒಂದು ದಿನ ಆಶೀರ್ವಾದ ಬಂತು, ಆದರೆ ಸಮಾಧಾನ ಬಂತ? ಸಮಾಧಾನ ಹೊಂದುವ ತನಕ ದೇವರೊಂದಿಗೆ ನಿಮ್ಮ ಅನ್ಯೂನ್ಯತೆ ಮುಂದುವರಿಯುತ್ತಲೇ ಇರಬೇಕು. ನೀವು ತೋಡುತ್ತಲೇ ಇರಬೇಕು. ರೆಹಬೋತ್ನೊಂದಿಗೆ ನಿಲ್ಲಿಸಬಾರದು. ದೇವರು ಆಶೀರ್ವದಿಸಿದರೂ ಸಾಕು, ಪ್ರೈಸ್ ದ ಲಾರ್ಡ್. ಇಲ್ಲ, ಕರ್ತನು ಒಂದು ದಿನ ಪೀಸ್ಫುಲ್ ಆಗಿ ಕೂರುವಂತೆ ಮಾಡುತ್ತಾರೆ, ಸಮಾಧಾನದಿಂದ ಕೂರುವಂತೆ ಮಾಡುತ್ತಾರೆ. ಅದು ಬರುವ ತನಕ ನೀವು ಬಾವಿಯನ್ನು ತೋಡುವಂಥದ್ದನ್ನು ನಿಲ್ಲಿಸಲೇಬಾರದು.
ರೆಹಬೋತಲ್ಲಿ ನಿಲ್ಲಿಸಿದೆ ಅಂದರೆ ಬೇರ್ಷೆಬ ಬರುವುದಿಲ್ಲ, ಸಮಾಧಾನ ಬರುವುದಿಲ್ಲ, ಸ್ಯಾಟಿಸ್ಫೈ ಆಗಬಾರದು. ಯಾವುದರಲ್ಲಿ ಸ್ಯಾಟಿಸ್ಫೈ ಆಗಬಾರ್ದು? ಆಶೀರ್ವಾದದಲ್ಲಿ ಆಗಬಾರದು. ಕರ್ತನು ಸ್ಥಳ ಉಂಟು ಮಾಡಿದ್ದಾರಪ್ಪ, ಬಾವಿ ಬಂತು, ಶತ್ರುಗಳು ನಮಗೇನು ಮಾಡಲಿಲ್ಲ, ಆದರೆ ನೋಡುತ್ತಲೇ ಇದ್ದಾರೆ. ತೋಡುವಾಗ ಟೆನ್ಷನ್ ಆಗಿದೆ, ರಾತ್ರಿ ಇಬ್ಬರು ಸೈನಿಕರನ್ನು ನಿಲ್ಲಿಸು, ಮಣ್ಣಾಕ್ಬಿಡ್ತಾನೆ, ಅಂತಹ ಒಂದು ಪರಿಸ್ಥಿತಿ ನಮಗಿಲ್ಲ. ದೇವರು ಹೇಳುತ್ತಾರೆ, ಸ್ವಲ್ಪ ತಾಳ್ಮೆಯಿಂದ ಇರು, ರೆಹಬೋತ್ಗಿಂತಲೂ ಇನ್ನೊಂದು ಬಾವಿಯನ್ನು ಕೊಡುತ್ತೇನೆ, ಅದು ಸಮಾಧಾನ. ನೀನು ನೆಲೆಸುತ್ತಾ ಇರುವಂತ ಶತ್ರು ನಿನ್ನಿಂದ ಅಗಲಿಸಲ್ಪಡುತ್ತಾನೆ, ಅಥವಾ ಶತ್ರು ನಿನ್ನೊಂದಿಗೆ ಸಮಾಧಾನವಾಗುವಂತೆ ದೇವರು ಮಾಡುತ್ತಾರೆ. ಆನಂತರ ನಿಮಗೆ ಟೆನ್ಷನ್ ಇರುವುದಿಲ್ಲ, ಎಲ್ಲ ಪೀಸ್ಫುಲ್ ಆಗಿರುತ್ತದೆ. ಕರ್ತನು ಹಾಗೆ ಮಾರ್ಪಡಿಸಿಕೊಡುತ್ತಾರೆ. ಯು ಮಸ್ಟ್ ವೇಟ್. ನೀನು ಆಶೀರ್ವಾದದೊಂದಿಗೆ ತೃಪ್ತಿಯಾಗಬೇಡ, ಸಮಾಧಾನದಿಂದ ಇರು ಎಂದು ದೇವರು ಹೇಳುತ್ತಾರೆ. ಆ ಬೇರ್ಷೆಬ ಬರುವಾಗ ದೇವರು ನಿನ್ನನ್ನು 100ರಷ್ಟು ಆಶೀರ್ವದಿಸಿದ್ದಾರೆಂಬುದಾಗಿ ನೀನು ತಿಳಿದುಕೊಳ್ಳಬಹುದು. ಅಲ್ಲೆಲೂಯ. ನಾವು ಪ್ರಾರ್ಥಿಸೋಣ. ಎಲ್ಲರೂ ಕೂಡ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲೋಣವ. ಒಂದು ವೇಳೆ ಈ 4 ಬಾವಿಯಲ್ಲಿ ನೀವು ಎಲ್ಲಿ ಇದ್ದೀರಾ ಎಂಬುದಾಗಿ ನನಗೆ ಗೊತ್ತಿಲ್ಲ. ಕೆಲವು ಸಮಯದಲ್ಲಿ ನಿಮ್ಮಲ್ಲಿ ಒಂದು ಭಾವನೆ, ನನ್ನ ಪೂರ್ವಿಕ ಆಸ್ತಿ, ನನ್ನ ಪೂರ್ವಿಕ ಕಾರ್ಯಗಳು, ನಮ್ಮ ತಂದೆಯದ್ದು ನನಗೆ ಬರದೆ ಹೋಯಿತಲ್ಲ, ನಮ್ಮ ತಾಯಿಯದ್ದು ನನಗೆ ಬರದೆ ಹೋಯಿತಲ್ಲ, ನಮ್ಮ ಸಂಬಂಧಿಕರಿಂದ ನನಗೇನು ಬರಲೇ ಇಲ್ವಲ್ಲ. ದೇವರು ಹೇಳುತ್ತಾರೆ, ನಾನೇ ನಿನಗೆ ಆಶೀರ್ವಾದ. ಎರಡನೆಯದಾಗಿ, ಒಂದು ವೇಳೆ ನೀವು ಕಷ್ಟಪಟ್ಟದ್ದಾಗಿರಬಹುದು, ನಿಮ್ಮ ಆಶೀರ್ವಾದವಾಗಿರಬಹುದು. ಕೆಲವರು ನಿಮ್ಮ ಕೈಯಿಂದ ಅದನ್ನು ತೆಗೆದುಕೊಂಡು ಹೋಗಿರಬಹುದು, ಕಸಿದುಕೊಂಡು ಹೋಗಿರಬಹುದು, ಕೇಸ್ ಹಾಕಿ ಅನ್ಯಾಯವಾಗಿ ತೆಗೆದುಕೊಂಡಿರಬಹುದು. ಚಿಂತಿಸಬೇಡಿರಿ, ಕೂತುಕೊಂಡು ವಾಗ್ವಾದ ಮಾಡಬೇಡಿರಿ, ಬಿಟ್ಬಿಡಿ, ಹೋಗ್ಲಿ ಬಿಡಿ ಎಂಬುದಾಗಿ ಹೇಳಿ. ಒಂದು ದಿನ ಬರುತ್ತದೆ, ಕರ್ತನು ನಿಮ್ಮೊಂದಿಗೆ ವಾಗ್ವಾದ ಮಾಡಿದಂಥವರನ್ನು ಸುಮ್ಮನಾಗಿಸುತ್ತಾರೆ. ಅದೇ ಸ್ಥಳದಲ್ಲಿ ನಿಮಗೆ ಸ್ಥಳ ಉಂಟು ಮಾಡುತ್ತಾರೆ. ಎಲ್ಲಿ ಮಣ್ಣು ಹಾಕಿ ಮುಚ್ಚಿದರೋ ಅಲ್ಲೇ ದೇವರು ಬಾವಿಯನ್ನು ತೋಡುವಂತೆ ಮಾಡುತ್ತಾರೆ. ಎಲ್ಲಿ ತೆಗೆದುಕೊಂಡರೋ ಅಲ್ಲೇ ಕೊಡುವಂತೆ ಮಾಡುತ್ತಾರೆ. ಅಲ್ಲೇ ದೇವರು ರೆಹಬೋತನ್ನು ಉಂಟು ಮಾಡುತ್ತಾರೆ. ಆದರೆ ನಿಮ್ಮ ಹೃದಯವು ಆ ರೆಹಬೋತಿಗೆ ತೃಪ್ತಿಯಾಗಬಾರದು, ಅದರಲ್ಲಿ ತೃಪ್ತಿಯಾಗಬಾರದು. ಯಾಕೆ ಗೊತ್ತಾ? ಆಶೀರ್ವಾದಕ್ಕಾಗಿ ನಾನು ಕರ್ತನನ್ನು ಹುಡುಕಲಿಲ್ಲ. ನಿಜವಾದ ಆಶೀರ್ವಾದ ಸಮಾಧಾನ. ಶತ್ರುಗಳಿಂದ ತಪ್ಪಿಸಿ ದೇವರು ನನಗೆ ಸಮಾಧಾನವನ್ನು ಅನುಗ್ರಹಿಸಿದ್ದಾರೆ. ಕರ್ತನು ಕೊಡುವ ಆಶೀರ್ವಾದ ಸಮಾಧಾನ. ಅನೇಕರು ಸೇವೆಯನ್ನು ಮಾಡುತ್ತಾರೆ, ಆದರೆ ಸುತ್ತಲೂ ಅವರಿಗೆ ಸಮಾಧಾನ ಇಲ್ಲ, ಟೆನ್ಷನ್ ಹೋಗುತ್ತಲೇ ಇದೆ. ದೇವರ ಹತ್ರ ಕೇಳಿರಿ, ದೇವರೇ ಇವರಿಂದ ತಪ್ಪಿಸಿ ನನಗೆ ಸಮಾಧಾನವನ್ನು ಅನುಗ್ರಹಿಸಿ ಎಂಬುದಾಗಿ ಕೇಳಿರಿ. ದೊಡ್ಡ ಚರ್ಚಿದೆ, ದೊಡ್ಡ ಸೇವೆ ಇದೆ ಎನ್ನುವಂಥದ್ದು ಮುಖ್ಯವಲ್ಲ, ಸಮಾಧಾನ ಇದೆಯಾ ಎನ್ನುವಂಥದ್ದೇ ಮುಖ್ಯ. ಅದೇ ಬಹಳ ಇಂಪಾರ್ಟೆಂಟ್. ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವಾ? ಒಳ್ಳೆಯ ತಂದೆಯೇ, ನಮ್ಮ ಸರ್ವಶಕ್ತನಾದ ದೇವರೇ, ಈ ಮಧ್ಯಾಹ್ನದ ವೇಳೆಗಾಗಿ ಸ್ತೋತ್ರ. ದೇವರಾಗಿರುವ ಕರ್ತನು, ನೀವು ನಮಗೆ ಅನುಗ್ರಹಿಸುವಂಥ ಆಶೀರ್ವಾದವಾಗಿರುವ ಸಮಾಧಾನಕ್ಕಾಗಿ ಸ್ತೋತ್ರ. ನಾವು ಕಡೆಯ ತನಕ ನಿಮ್ಮ ಸಮಾಧಾನವನ್ನು ಹೊಂದಿಕೊಳ್ಳುವುದಕ್ಕೆ ಕೃಪೆ ನೀಡಿರಿ. ನಮ್ಮ ಸುತ್ತಲಿರುವಂಥ ಎಲ್ಲವುಗಳಿಂದ ತಪ್ಪಿಸಿ ಸಮಾಧಾನವನ್ನು ನಮಗೆ ಅನುಗ್ರಹಿಸುವಂಥ ಕೃಪೆಗಾಗಿ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ, ನೀವು ಮಾತ್ರ ಮಹಿಮೆ ಹೊಂದಿರಿ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಒಳ್ಳೆಯ ತಂದೆಯೇ. ಆಮೇನ್.